ಮೂರೊತ್ತು ಉಪವಾಸ. ಪೃಥ್ವಿ ಸರ್ ಒಂದೇ ನಿಮಿಷ. ಹಲೋ ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಪಂಚರಂಗಿ ಪಾಂಪಾಂ ಮಹಾಲಕ್ಷ್ಮಿ. ಸಾರಿ ಸಾರಿ ಸಾರಿ, ಮರ್ಯಾದೆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಕುತ್ತು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಿಮ್ಗೊಂದು ಸ್ಪೆಷಲ್ ಎಪಿಸೋಡ್ ತೋರ್ಸಕ್ ಬಂದಿದ್ದೀನಿ. ಅದೇ ರೀ, ನಮ್ಮ ಯೋಗರಾಜ್ ಭಟ್ರು ಇದಾರಲ್ಲ, ಮುಂಗಾರು ಮಳೆಯಿಂದ ಹಿಡಿದು ಈಗ ನಮ್ಮ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ಬೇಕು ಅಂತ ಇರೋ ಪರಮಾತ್ಮ ಸಿನಿಮಾದ ಡೈರೆಕ್ಟ್ರು. ಅವರು ಈಗ ಹೊಸ ಸಿನಿಮಾ ಮಾಡಿದ್ದಾರೆ, ಹೆಸರು ಡ್ರಾಮಾ. ಆ ಡ್ರಾಮಾ ಸಿನಿಮಾದ ವಿಶೇಷ ಕಾರ್ಯಕ್ರಮನ ನಿರೂಪಣೆ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಈ ಪಂಚರಂಗಿ ಅನ್ನೋ ಶಬ್ದಕ್ಕೂ ನನಗೂ ತುಂಬಾ ಹತ್ತಿರವಾದ ಸಂಬಂಧ ಇದೆ. ಹೇಗೆ ಅಂದ್ರೆ, ನಾನು ಅಭಿನಯಿಸಿರೋ ಯೋಗರಾಜ್ ಭಟ್ರ ಸಿನಿಮಾದ ಹೆಸರು ಪಂಚರಂಗಿನೇ. ಈಗ ಅಭಿನಯಿಸ್ತಾ ಇರೋ ಧಾರಾವಾಹಿಯ ಹೆಸರು ಪಂಚರಂಗಿ ಪಾಂಪಾಮೆ. ಪಂಚರಂಗಿ ನನಗೆ ಮೊದಲ ಸಿನಿಮಾ. ಆ ಸಿನಿಮಾದ ಮೂಲಕ ನಾನು ಭಟ್ರಿಂದ ಸಾಕಷ್ಟು ಕಲಿತೆ. ಅದಿರ್ಲಿ ಬಿಡಿ, ಈಗ ಇಲ್ಲೊಂದು ಗಲಾಟೆ ನಡೀತಿದೆಯಂತೆ, ಅದೇನು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಸರ್ ಎಲ್ಲಿದ್ದೀರಿ ಸರ್? ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಗ ಬನ್ನಿ ಸರ್. ನಾವು ಎಷ್ಟು ಕಾಲ್ ರಿಸೀವ್ ಮಾಡ್ಬೇಕು ತಾನೆ ಸರ್? ಪ್ಲೀಸ್ ಸರ್, ಡೈರೆಕ್ಟ್ರು ಬೈತಾ ಇದ್ದಾರೆ ಸರ್. ಎಲ್ಲಿದ್ದೀರಾ? ಅಟ್ಲೀಸ್ಟ್ ಎಲ್ಲಿದ್ದೀರಾ ಅಂತ ಹೇಳಿ ಪ್ಲೀಸ್. ಓಕೆ ಸರ್, ಓಕೆ ಓಕೆ, ಇಲ್ಲೇ ಇದ್ದೀರಾ? ಓಕೆ ಬನ್ನಿ ಸರ್. ಯಾಕೆಂದರೆ ನಿಮಗೆ ಗೊತ್ತಲ್ಲ, ಡೈರೆಕ್ಟ್ರು ತುಂಬ ಟೆನ್ಷನ್ ಆಗಿದ್ದಾರೆ. ಇನ್ನೂ ಕಾಲೇಜ್ಗೆಲ್ಲ ಹೋಗ್ಬೇಕು ನಾವು. ತುಂಬ ಓ ಸರ್, ಹಾಯ್ ಸರ್. ಬನ್ನಿ ಸರ್. ಸರ್ ಭಟ್ರು ಗೊತ್ತಲ್ಲ ಸರ್, ಗುರುಗಳು ಹೇಗೆ ಅಂತ. ನೋಡಿ ಬನ್ನಿ ಬನ್ನಿ, ಅಲ್ಲಿ ಮಾತಾಡಿ ನೀವು ಅವ್ರ ಹತ್ರ. ಎಲ್ಲ ಅಡಿಕೆ ಹಾಕ್ಕೊಂಡು ಕ್ಯಾಕ್ರಿ ಸುಗಿತಾವ್ರೆ ಡೈರೆಕ್ಟ್ರು. ಒಂದು ಫೋನ್ ರಿಸೀವ್ ಮಾಡಿದಾಗ ಒಂದ್ಸಲ ಹೇಳ್ಬೇಕು ತಾನೆ ನೀವು ಸರ್? ಒಂದ್ಸಲ ಹೇಳ್ಬೇಕು. ನನಗೆ ಹೊಡಿಯೋದ್ರಿಂದ ಏನಾಗಲ್ಲ ಸರ್. ಅಲ್ಲ, ಬೆಳಗ್ಗೆ ತಿಂಡಿ ಮಾಡಿಲ್ಲ ನಾನು. ಸರ್ ಅರ್ಥ ಮಾಡಿ ನನ್ನ ಒಂದು ಕೈ ಹೇಳ ಸರ್. ಡೈರೆಕ್ಟ್ ಫೋನ್ ರಿಸೀವ್ ಮಾಡಿ ಸರ್. ಮಾಡಲ್ಲ ಕಣ ನಾನು. ನೋಡಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಪಿಕ್ಚರ್ ಬೇಡ, ಏನು ಬೇಡ, ಹೋಗು. ಡ್ರಾಮಾನು ಬೇಡ, ಯಾವುದು ಬೇಡ. ಪಿಕ್ಚರ್ ಬೇಡ, ಏನು ಬೇಡ, ಹೋಗು. ಡ್ರಾಮಾನು ಬೇಡ, ಯಾವುದು ಬೇಡ. ಸರ್ ನಾವು ಎಷ್ಟು ಅರೇಂಜ್ಮೆಂಟ್ ಮಾಡಿ ನೋಡಿದ್ರಾ? ಅರೇಂಜ್ಮೆಂಟ್ ಮಾಡಿ ಒಂದ್ಸಲ ನೋಡಿ ಸರ್. ಇನ್ನು ನಾವು ಮಹಾರಾಣಿ ಕಾಲೇಜ್ಗೆ ಹೋಗ್ಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬೇಕು. ಅವರೆಲ್ಲ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್. ಮಾತಾಡಬೇಡಿ ನೀವು. ನಮ್ಮ ಅರೇಂಜ್ಮೆಂಟ್ ನೋಡಿ ಫಸ್ಟ್ ನೀವು. ಎಲ್ಲ ಯಾರು ಬಂದಿದ್ದಾರೆ ತೋರ್ಸು. ನೋಡಿ ಸರ್, ತೋರ್ಸು ಯಾರು ಬಂದಿದ್ದಾರೆ, ಎಷ್ಟು ಅರೇಂಜ್ಮೆಂಟ್ ಆಗಿದೆ. ತೋರ್ಸು ಯಾರು ಬಂದಿದ್ದಾರೆ ಸರ್. ಓಡೋಗಿ ದಯವಿಟ್ಟು ಡೈರೆಕ್ಟ್ ಹತ್ರ ಮಾತಾಡಿ. ನನ್ನ ಹತ್ರ ಮಾತಾಡಬೇಡಿ. ಡೈರೆಕ್ಟ್ ಹತ್ರ ಹೋಗಿ. ನಮ್ಮ ಟೆನ್ಷನ್ ನಮಗೆ. ಎಷ್ಟು ಅರೇಂಜ್ಮೆಂಟ್ ಆಗಿದೆ, ಏನೇನೆಲ್ಲ ಆಗಿದೆ. ಪಾಪ ಅವರೆಲ್ಲ ಚಾನಲ್ಸ್ ಎಲ್ಲ ಬಂದಿದ್ದಾರೆ ಸರ್. ಡೈರೆಕ್ಟ್ ಹತ್ರ ಹೋಗಿ ಸರ್, ದಯವಿಟ್ಟು ಮಾತಾಡಿ. ಅವ್ರು ಕೂಲ್ ಮಾಡಿ ಸರ್, ದಯವಿಟ್ಟು ಅವ್ರು ಕೂಲ್ ಮಾಡಿ. ನಾನು ಅವ್ರು ಕೂಲ್ ಮಾಡಕ್ಕೆ ಇರೋದು ಡ್ರಾಮಾ ಪಿಕ್ಚರ್ ಸರ್. ಡೈರೆಕ್ಟರ್ ಅನ್ನೋ ರೆಸ್ಪೆಕ್ಟ್ ಇರಲಿ ಸರ್. ಅವ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ. ನಿಮ್ಗೋಸ್ಕರ ಕಾದಿರೋ ತಾನೆ ಅವರು? ಕಾದಿಲ್ವ ಅಂತ ಹೇಳಿ. ಕಾದಿರೋ ತಾನೆ? ಹೋಗಿ ದಯವಿಟ್ಟು ನೀವು ಅವ್ರ ಹತ್ರ ಸಾರಿ ಕೇಳಿ ಸರ್. ನನಗೆ 2 ರೇಟ್ ಜಾಸ್ತಿ ಹೊಡೆದ್ರು ಪರವಾಗಿಲ್ಲ. ಅವ್ರ ಹತ್ರ ಒಂದು ಸಾರಿ ಕೇಳ್ಬಿಟ್ಟು ಸಾರಿ ಅಂದ್ಬಿಟ್ಟು ಅವ್ರು ಅಟ್ಲೀಸ್ಟ್ ನನ್ನ ಫೋನ್ ರಿಸೀವ್ ಮಾಡೋದು ಬೇಡ ಸರ್. ಡೈರೆಕ್ಟರ್ ಅಲ್ವಾ, ಡೈರೆಕ್ಟರ್ ಫೋನ್ ರಿಸೀವ್ ಮಾಡ್ಬೋತಾನೆ. ಎಷ್ಟು ಪ್ರೋಗ್ರಾಮ್ಗೆ ನೀವು ನಿಮ್ಮಿಂದ ನಮ್ಗೆ ಎಷ್ಟು ಸಹಕಾರ ಆಗಿದೆ. ಇದ್ಯಾಕೆ ಸರ್ ಇವತ್ತೇ ಹಿಂಗೆ ಮಾಡಬೇಕು? ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಪ್ಲೀಸ್ ಸರ್ ದಯವಿಟ್ಟು ಹೋಗಿ, ಹೋಗಿ ಸರ್. ಡೈರೆಕ್ಟರ್ ಕಾಯ್ತವ್ರೆ, ಹೋಗಿ ಸರ್. ಇನ್ನೂ 4 ರೇಟ್ ಜಾಸ್ತಿ ಹೊಡೆದ್ಬಿಟ್ಟು ಹೋಗ್ಬಿಡಿ ಸರ್. ದಯವಿಟ್ಟು ಒಂದೇ ಒಂದು ಸಲ ಅವ್ರ ಹತ್ರ ಸಾರಿ ಕೇಳಿ ಸರ್. ಎಸ್ ಸರ್, ಎಲ್ಲಿದ್ರಿ ಸರ್? ಕಿತ್ತಾಟಗಳು, ಕೂಗಾಟಗಳು, ಜಗಳಾಟಗಳು, ತುಂಟಾಟಗಳು, ತುಂಡೈಕಳ ಸಹವಾಸಗಳು, ನೀವಿಲ್ಲಿ ನೋಡ್ತಾ ಇರೋ ಕಾದಾಟಗಳು, ಮೆದುಳಿಗೆ ಕೈ ಹಾಕೋ ದೊಂಬರಾಟಗಳು. ಹಾಯ್ ಮಹೇಶ್, ಏನಾಯ್ತು? ಏನು ಮೇಡಮ್? ಏನು ನಾನು ಏನಂತ ಹೇಳಿ? ಏನಂತ ಹೇಳ್ದ್ಯಾ? ಅವ್ರಿಬ್ರು ಹೀರೋಯಿನ್ ಲೇಟಾಗಿ ಬಂದ್ರು. ಹೀರೋಗಳು ಬಾ ನಡೀತಾ. ಏನ್ ನಡ್ಕೊಂಡು ಒಂದು ಫೋನ್ ಪಿಕ್ ಮಾಡ್ಬೇಕು ತಾನೆ? ನನಗೆ ಯಾರ ಕೈಲಿಂದ ಬೈಸ್ಕೊಳ್ಳಿ. ಒಂದು ಯಶ್ ಬಂದ್ರೆ ಬೈತಾರೆ, ಸತೀಶ್ ಹೊಡಿಕೆ ಬರ್ತಾನೆ. ನೀನ್ ಯಾಕೆ ಬೈಸ್ಕೊತಿದ್ಯಾ? ಕೂಲ್ ಆಗಿರು ಬಾ. ನೀನ್ ಮ್ಯಾನೇಜ್ ಮಾಡ್ಬೇಕು. ಈಗ ನೀನ್ ನಾನು ಡೈರೆಕ್ಟರ್ ಆಗ್ಬೇಕು ಅಂದ್ರೆ ನೀನ್ ಮ್ಯಾನೇಜ್ ಮಾಡ್ಬೇಕು ತಾನೆ ಮಹೇಶ್? ಅಲ್ಲ ಮೇಡಮ್, ಅಟ್ಲೀಸ್ಟ್ ನೀವು ಫೋನ್ ಪಿಕ್ ಮಾಡಿದ್ರೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿದೆ. ಫೋನ್ ನೋಡು, ನನ್ನ ಕೈಲಿದ್ಯಾ ಫೋನು? ನಾನು ಮರ್ತು ಬಂದಿದ್ದೀನಿ ಫೋನು. ಅಂಕಲ್ ಫೋನ್ ಮಾಡ್ತಾರೆ ನಿಮ್ಮ ತಂದೆಗೆ. ಹೌದಾ? ಮಾಡ್ತಾ ಇರಲಿಲ್ಲ. ಓಹೋ ಹೋ ಹೋ.
ಓಕೆ ಈಗ ಯಾರ್ಯಾರು ಬಂದಿದ್ದಾರೆ? ಈಗ ಸತೀಶ್ ಬಂದಿಲ್ಲ, ಇನ್ನೂ ಯಶ್ ಬಂದಿಲ್ಲ. ಹಾಂ, ಭಟ್ರು ನಿಮ್ಗೋಸ್ಕರ ಟೆನ್ಷನ್ ವೇಟ್ ಮಾಡ್ತಾರೆ. ಹೌದಾ? ಓಕೆ, ನಾವೆಲ್ಲ ಸೇರಿ ಅವ್ರಿಗೆಲ್ಲ ಬೈಯೋಣ ಬಾ. ಓಕೆ ನಡೀತೀವಿ. ಸತೀಶ ಹಾಯ್, ಯಾಕೆ ಟೆನ್ಷನ್? ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಬಟ್ ಯಾಕೆ ನಿನ್ನ ಎಕ್ಸ್ಪ್ರೆಷನ್ ಹಂಗಿದೆ? ನಾವು ಹೊರಡ್ತೀನಿ, ನಾನು ಇರಕ್ಕೆ ಇಷ್ಟ ಇಲ್ಲ. ಯಾಕೆ? ಅಲ್ಲ ಇವ್ನು ಏನು ಕಾಮನ್ ಸೆನ್ಸ್ ಇಲ್ಲ ಅವ್ನಿಗೆ. ಬೆಳಗ್ಗೆನೆ ಕರ್ಸ್ಬಿಟ್ಟು ನನ್ನ ಆಯ್ತಾ, ಈಗ ಏನು ಡ್ರಾಮಾ ಪಿಕ್ಚರ್ ಮಾಡಿದೀವಿ ಅಂದ್ಬಿಟ್ಟು ಯಾವಾಗ ಆಫೀಸಲ್ಲೇ ಕೂತಿರಕ್ಕಾಗುತ್ತಾ? ನಾನು ತಿಂಡಿ ತಿಂದಿಲ್ಲ ಏನಿಲ್ಲ, ಬೆಳಗ್ಗೆನೆ ಬಂದಿದ್ದಾರೆ ಎಲ್ಲರೂ ಬನ್ನಿ ಅಂತ ಕರೆದ್ಬಿಟ್ಟು ನೋಡಿದ್ರೆ ಯಾರು ಬಂದಿಲ್ಲ, ನಾನು ಒಬ್ಬನೇ ಇದ್ದೇನೆ ಅಲ್ವಾ ಮಹೇಶ್? ನಾವೆಲ್ಲ ರೆಡಿ ಆಗಿ, ಬಟ್ ಏನ್ ಗೊತ್ತಾ, ಹುಡುಗಿರ ಅಂದ್ಮೇಲೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಲ್ವಾ? ಅಲ್ಲ ನಾವು ನೀವು ಅಷ್ಟೇ. ಈಗ ಎಲ್ರು ಗೊತ್ತಾ ನೋಡಿ, ಯೋಗರಾಜ್ ಭಟ್ರು ಬಂದಿಲ್ಲ, ಎಷ್ಟು ಬಂದಿಲ್ಲ, ಸುಮ್ಮನೆ ನಾವಿಬ್ರು ಒದ್ದಾಡ್ಬೇಕು ಅಷ್ಟೇ ಇಲ್ಲಿ ಕೂತ್ಕೊಂಡು ಆಯ್ತಾ. ಏನ್ ನಾವಿಬ್ರು ಅಂದ್ರೆ ಏನು ಬಿಟ್ಟು ಬಿದ್ದಿದೀವಾ ಏನ್ ಕೆಲಸ ಇಲ್ವಾ? ಇಲ್ಲ ಮೇಡಮ್, ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿದೆ ನನಗೆ ಸರ್, ಒಂದು ಆನ್ಸರ್ ಮಾಡೋದು. ಅವ್ರು ಟೆನ್ಷನ್ ಆಗಿದ್ದಾರೆ, ಯಾರು ಬಂದಿಲ್ವಂತಲ್ಲ. ನೀನು ಮಾತಾಡಬೇಡ ಹೋಗಪ್ಪ, ನೀನು ಸುಮ್ಮನೆ ನೀನು ಟೆನ್ಷನ್ ಮಾಡಬೇಡ. ನನಗೆ ಮೊದ್ಲು ರಾಮನು ಬೇಡ ಏನು ಬೇಡ. ಭಟ್ರ ಮಾತಾಡ್ತಿರೋ ತುಂಡೈಕ್ಳು ಸವಾಸ ಕಣೋ, ನನ್ಗೆ ಬರಲ್ಲ ಕಣೋ, ಇದಕ್ಕೆ ಲೇಟ್ ಆಗುತ್ತೆ. ಅಲ್ಲ ನಾವು ತುಂಡೈಗಳ ಸವಾಸನೆ ಮಾಡಿರೋದು, ಅದಕ್ಕೆ 3 ಹೊತ್ತು ಉಪವಾಸ ಆಗಿರೋದು ನೋಡಿ. ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ. ಯಾರು ತುಂಡೈಕ್ಳು ಇಲ್ಲಿ? ಯೋಗರಾಜ್ ಬಿಟ್ರೆ ನಾವ? ಇದಕ್ಕೇನು ಹೇಳ್ತೀಯ ಮಹೇಶ್? ಏನು ಹೇಳೋಕ್ಕಾಗಲ್ಲ ಮೇಡಮ್, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ ಎಷ್ಟು ಚೆನ್ನಾಗಿ ಇಷ್ಟು ಒಂದು 20 ದಿನ ಕರ್ಸಿದ್ದೀನಿ ನಿಮ್ಗೆ ಪ್ರಮೋಷನ್ಗೆ, ಎಷ್ಟು ಆಗಿದೆ. ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನೀನು ಹೋಗಪ್ಪ ಸುಮ್ಮನೆ, ನೀನು ಟೆನ್ಷನ್ ಕೊಡ್ಬೇಡ. ನೀವಿಬ್ರು ಕೂಲ್ ಆಗಿರಿ ಸತೀಶ್. ಕೂಲ್ ಅಲ್ಲ, ಆಗಲ್ಲ ಮೇಡಮ್. ನಾನು ಈಗ ಸುಮ್ಮನೆ ನಾನು ಟೆನ್ಷನ್ ಮಾಡ್ತೀನಿ, ಮಾತಾಡ್ತಾರೆ, ನಾನು ಹೊಟ್ಬಿಡ್ತೀನಿ ಈಗ ಎದ್ದು. ನಾನು ಇಲ್ಲಿಂದ ಹೊಟ್ಟೆ ಬಿಡ್ತೀನಿ. ನಾನು ಈಗ ಮಾಡೋದಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಪಿಕ್ಚರ್ ಬೇಕಾಗಿಲ್ಲ ನನಗೆ. ಮೇಡಮ್ ನೀನು ಮಹಾರಾಣಿ ಕಾಲೇಜ್ಗೆ ಹೋಗ್ಬೇಕು, ಸಾಫ್ಟ್ವೇರ್ ಕಂಪ್ನಿಲಿ ಅವರು. ಮಹಾರಾಣಿ ಕಾಲೇಜ್ಗಾರ ಹೋಗ್ಲಿ, ಮಹಾರಾಜ ಕಾಲೇಜ್ಗಾರ ಹೋಗ್ಲಿ, ನನಗೇನಾಗಬೇಕು? ಮಾಡಿಲ್ವಾ ಪಿಕ್ಚರ್? ನನ್ನ ಕೆಲಸ ಏನೋ ಪಿಕ್ಚರ್ ಮಾಡಾಗಿದೆ, ಶೂಟಿಂಗ್ ಮಾಡಾಗಿದೆ. ನೀವು ಉಳಿದಿದ್ದು ನೀವು ಮಾಡ್ಕೊಳ್ಳಿ, ನನಗೆ ಇಲ್ಲ ಸರ್, ಇದೊಂದು ಪ್ರೋಗ್ರಾಮ್ಗೋಸ್ಕರ ನೀವು ನಮ್ಮ ಕೋಪರೇಷನ್ ಮಾಡಲೇಬೇಕು. ಬರಲಿ ಯೋಗರಾಜ್ ಸರ್ ಬರಲಿ. ಎಷ್ಟು 2 ಡೇಟ್ ಹೊಡಿತೀರಾ ಹೊಡೆದ್ಬಿಡಿ, ನನ್ನ ಕಡೆಯಿಂದ ಸಾರಿ. ಹೊಡೆಯೋದಲ್ಲ, ನನಗೆ ಯೋಗರಾಜ್ ಸರ್ ಬರ್ತಾ ಇದ್ದಾರೆ ಸರ್, ಕರ್ಸಿ. ಎಷ್ಟು ಯೋಗರಾಜ್ ಸರ್ ಇಬ್ರು ಬೇಕೀಗ, ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ನಾವೇನ್ ಮಾಡೋಣ, ನಾವಿಬ್ರು ಸೇರ್ಕೊಂಡು ಇಲ್ಲಿ ಪ್ರೋಗ್ರಾಮ್ ಮಾಡೋಕ್ಕಾಗುತ್ತೆ? ಅವ್ರು ಬಂದಿಲ್ವಾ? ಅವ್ರು ಬರ್ತಾರೆ. ಯಾರು ಬಂದಿಲ್ಲ. ಓ, ನಾವಿಬ್ರೇನಾ? ಹಾಗಾದ್ರೆ ಈ ಕಿತ್ತಾಟ ಯಾವ ಪುರುಷಾರ್ಥಕ್ಕೆ ನಡೀತಾ ಇದೆಯೋ ಅದನ್ನ ಆಮೇಲೆ ಹೇಳ್ತೀವಿ. ಮೊದಲು ಸುಮ್ಮನೆ ನೋಡಿ ಮಜಾ ತಗೊಳ್ರಿ. ಹಾಕ್ರಿ ವಿಜುವಲ್ಸ್ನ. ಏನಪ್ಪ? ನನ್ನ ಕೈಲಾಗಲ್ಲ ಸರ್. ಯಾಕಪ್ಪ? ಏನು ಮಾಡಬೇಕು ನಮ್ಗೆ ಆಗಲ್ಲ ಸರ್. ಏನಾಯ್ತು? ಏನಿಲ್ಲ ಸರ್, ಮಾತೆತ್ತಿದ್ರೆ ನಾನೇನು ತಪ್ಪು ಮಾಡಿದೆ? ನೀನು ಫಸ್ಟ್ ಆಫ್ ಆಲ್ ಹುಟ್ಟಿರೋದೇ ತಪ್ಪು ಕಣ, ಅದು ಬಿಟ್ಟು ಬೇರೆ ಅದು ನನಗೆ ಭಟ್ರು ಸರ್ ಹೇಳಿದ್ರೆ ನಾವು ಹುಟ್ಟಿರೋ ದೊಡ್ಡ ತಪ್ಪು ಅಂತ. ಏನು ಗೊತ್ತಾ, ನನ್ನ ಮಾತೆ ಹತ್ರ ಹೊಡಿಯಕ್ಕೆ ಬರ್ತಾರೆ. ನಾನೇನು ಪ್ರಮೋಷನ್ ಕರೀತಾ ಇದ್ದೀನಿ, ಬೇರೆ ಏನಕ್ಕೂ ನಾನು ಕರೀತಾ ಇಲ್ಲ. ಹೌದು ಅಲ್ವಾ? ನೀವು ಎಷ್ಟು ನೋಡಿ, ಎಷ್ಟು ಹೇಳಿದ್ರೆ ಮಹೇಶ್ ಇಲ್ಲಿ ಬರ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ಏನು? ನನಗೇನಿಲ್ಲ ಸರ್, ಅಲ್ಲಿ ರಾಧಿಕಾ ಮೇಡಮ್ ಇದುವರೆಗೂ ನನ್ನ ಬಗ್ಗೆ ಮಾತಾಡಿಲ್ಲ. ಅವ್ರ ಬಗ್ಗೆ ನನ್ನ ಬಗ್ಗೆ ಮಾತಾಡೋರು ಇವತ್ತು ಬೇಜಾರಾಯಿತು. ನನ್ನ ಬಗ್ಗೆ ಮಾತಾಡೋದು ಖುಷಿ ಪಡೋ ಸರ್. ನೆಗೆಟಿವ್ ಮಾತಾಡೋದು ಸರ್, ಪ್ಲಸ್ ಪಾಯಿಂಟ್ ಆಗಿ ಮಾತಾಡ್ತಿದ್ರು. ಈ ತನಕ ನಂಗೆ ಪ್ಲಸ್ ಪಾಯಿಂಟ್ ಆಗೇ ಮಾತಾಡ್ತಾ ಇದ್ದೀನಿ. ಇಂಡಸ್ಟ್ರಿಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರ್ತದೆ, ಎರಡೂ ಈಸಿಯಾಗಿ ತಗೋ. ಬಾ ನೋಡೋಣ ಸರ್. ಫಸ್ಟ್ ನೀವು ಸತೀಶ್ ಹಿಂಗೆ ಹೇಳ್ಬೇಕು. ಬಾರ, ನಾನು ಇದ್ದೀನಿ, ಬಾರ. ಇಲ್ಲ ಸರ್, ನನ್ನ ಕೈಲಂತ ನೋಡಿ. ಏನಂತೆ? ಒಂದು ಫೋನೇ ಪಿಕ್ ಮಾಡಲ್ಲ ಸರ್. ಎಷ್ಟು ಫೋನ್ ಪಿಕ್ ಮಾಡಿ ಅದಕ್ಕೆ ಕೇಳಿದ್ರೆ ಮಾತಾಡಿದ್ರೆ ಹೊಡೆಯಕ್ಕೆ ಬರ್ತಾರೆ. ಸತೀಶ 11 ಗಂಟೆಗೆ ಪ್ರೋಗ್ರಾಮ್ ಬಂದ್ಬಿಟ್ಟು ಆಯ್ತಾ, ನನ್ನ 10 ಗಂಟೆಗೆ ಕರೆದಿದ್ದಾನೆ. ತಿಂಡಿ ಮಾಡಿಲ್ಲ, ಏನಿಲ್ಲ. ಉರಿಯುತ್ತಾ ಇಲ್ವೋ ನನಗೆ? ತಣ್ಣೀರು ಹಾಕೋಬೇಕಪ್ಪ, ನಾವು ಹಾಕೊಳ್ಳೇಬೇಕು. ಏನ್ ಮಾಡೋದು? ಪಾತ್ರ ಮಾಡ್ಬಿಟ್ಟಿದೀವಲ್ಲ, ಪಾತ್ರ ಮಾಡಿದೀವಿ ತಾನೆ, ಚೆನ್ನಾಗಿ ಸಿನಿಮಾ ಮುಗಿತಾನೆ. 10 ಗಂಟೆ ಏನೋ ಪ್ರಮೋಷನ್ ಮಾಡೋದು? ಮಾತಾಡಬೇಡ ಮಹೇಶ್, ನಾನು ಸಿಟ್ಟು ತರಿಸ್ಬೇಡ ನೀನು. ನೀನು ಹೇಳಿದ್ನಲ್ಲ ನಾನು, ನೀನು ಯಾಕೆ 10 ಗಂಟೆಗೆ ಯಾಕೆ ಹೇಳಿದೆ ನೀನು? ನಾನು ತಿಂಡಿ ಮಾಡಿಲ್ಲ, ಏನಿಲ್ಲ, ಯಾಕೆ ಎಬ್ಬಿಸ್ತೇನೆ ನನ್ನ ನೀನು? ಜಿಮ್ ಮಾಡ್ತೀಯಲ್ವ ನೀನು? ಸರ್ ಯಾವ ಜಿಮ್ ಇಲ್ಲ ಸರ್, ನನ್ನ ಒಟ್ಟಲ್ಲಿ ಒಂದಾಗಿ ಬಿಡು. ಏನ್ ನಿನಗೆ? ಏನಾಯ್ತು? ಏನು ಇಷ್ಟು ಚೆನ್ನಾಗಿ ಮಾಡ್ತಾನೆ ನೀನು? ಏನೋ ಈ ಫೀಲಿಂಗು? ಭಾರಿ ಫೀಲಿಂಗ್, ಅವನು ಭಾರಿ ಡ್ರಾಮಾ ಎಲ್ಲ. ಅವ್ನು ಭಯಂಕರ ಡ್ರಾಮಾ ಮಾಡ್ತಾವ್ ಕೇಳ. ನೀನು ನಂಬಡ ಕೇಳ ನೀನು. ಏನ ಈಗ ಮಾತು ಬೆಲೆ ಕೊಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಏನಾರ ಮಾಡ್ತೀನಿ. ಏನ್ ಉಗಿತಾನ ತುಂಬಾ? ಉಗಿಯೋದಾದ್ರೆ ಬೈಕ್ ಸಗಣಿ ಹಾಕೊಂಡು ಉಗಿ, ಸುಮ್ಮನೆ ಹಂಗೆಲ್ಲ ಉಗಿಬೇಡ. ಉಗಿತಾ ಇದೆ, ಏನ್ ಮಾಡ್ತೀಯ? ಯಾರು ಇಲ್ಲ, ಸುಮ್ಮನೆ ಆಗಿದ್ದೀನಿ. ಮೇಡಮ್ ನೀನ್ ಡ್ರಾಮಾ ಮಾಡಕ್ ಇಲ್ಲ ಮೇಡಮ್, ಡ್ರಾಮಾ ಯಾವಾಗ ಹಂಗೇನ ಅಲ್ಲ ಗೆಳೆಯ. ಒಂದು ಆರ್ಟಿಸ್ಟ್ ಮರ್ಯಾದೆ ಇರಲ್ವಾ? ಪ್ರೋಗ್ರಾಮ್ ಕರೆದ್ಬಿಡೋದು. ಏನ್ ಗೊತ್ತಾ, ಕರೆದೊಮ್ಮೆ ಸರ್ ಎಲ್ಲಿದ್ದೀರಾ ಸರ್ ನೀವು? ಸರ್ ಎಷ್ಟು ಹೋಗ್ತೀರಾ ಸರ್? ನೀವು ಯಾರು? ಅವನು ಮುಂದೆ ಫ್ಯೂಚರ್ ಡೈರೆಕ್ಟರ್ ಆಗ ಅನ್ಕೋಣ, ಹಂಗೆಲ್ಲ ಬೈದ ಫ್ಯೂಚರ್ ಡೈರೆಕ್ಟರ್ ಆದ್ರೆ ಬೈಸ್ಕೊಂಡು ನಾವು ಇವಾಗ ಬೈದ್ರೆ ಬೈಸ್ಕೋಬೇಕು ಸತೀಶ. ಯಾಕೆ ಈ ರೇಂಜ್ ಕತೆ
ನನಗೆ ಸರ್ ಇನ್ನೊಂದು 2 ಡೇಟ್ ಕೊಡ್ಬಿಡಿ ಸರ್ ದಯವಿಟ್ಟು ನನಗೆ ಹೋಗಿ ಸಾರಿ ಕೇಳಿ ಮಹಾರಾಣಿ ಕಾಲೇಜ್ ಹೋಗ್ಬೇಕು ಸರ್ ಅರ್ಥ ಮಾಡ್ತೀವಿ ಅದನ್ನ ಹೇಳಿದ್ರೆ ಫಸ್ಟ್ ಖುಷಿಯಾಗಿ ಬಂದಿರೋರು ಕಣ ಹುಡುಗಿರ್ ಕಾಲೇಜ್ ಹೋಗ್ಬೇಕು ಅಂತ ನೀನ್ ಆ ಪಾಯಿಂಟ್ ಇನ್ ಫಸ್ಟ್ ಹೇಳ್ಬೇಕು. ಲಂಚ್ ಟೈಮ್ ಹುಡುಗಿರ್ ಕಾಲೇಜ್ ಅಂತ ಕಣ. ಹುಡುಗಿರ್ ಕಾಲೇಜ್ ಓಕೆ ಬರ್ತೀನಿ ಏನು ಕಾಂಪ್ರಮೈಸ್ ಆಗ್ಬಿಡಿ ಎಲ್ಲ ವಿಷಯ. ಓಕೆ ಬಾರ ಕಲಕಸ್ಕೊ ಬಿಡು ಆಯ್ತು ಬಿಡು. ಹುಡುಗಿ ಕಾಲೇಜ್ ಅಂತ ತಕ್ಷಣ ಸತೀಶ ಫುಲ್ ಕಾಂಪ್ರಮೈಸ್. ಹುಡುಗಿರ್ ಕಾಲೇಜ್ ಅಂತ ತಕ್ಷಣ ಕಾಂಪ್ರಮೈಸ್. ನಮಗೆ ಹುಡುಗಿರು ಎಲ್ಲಿರ್ತಾರೋ ನಾವು ಅಲ್ಲಿರ್ಬೇಕು. ನಾವು ಏನ್ ಬೇಕಾದಾಗ್ಲಿ ಬೇಕಿದೆ. ಸರಿ ಬಟ್ರಲ್ಲಿ ಸೊ ಹೊರಡಿದೆ ಸರ್. ಹೊರಡ ಇದ್ರೆ ಮಾತಾಡ್ಸ್ಬಿಡಿ ಕೂಲ್ ಮಾಡಿ. ಕೂಲ್ ಮಾಡೋಣ. ಹೇ ನಾವ್ಯಾವ ಕೂಲ್ ಮಾಡ್ಬೇಕು? ಅವ್ರು ಯಾವಾಗಲೂ ಕೂಲ್ ಆಗಿರ್ತಾರಲ್ಲ. ಇಲ್ಲ ಸರ್ ನೀವು ಯಾರು ಬಂದಿಲ್ಲ ತುಂಡೈಕ್ಳು ಸವಾಸ ಅಂತ ಮೊದಲೇ ಹೇಳಿಲ್ವಾ? ಅದೇ ಒಂದ್ 3 ಉಪವಾಸ ಆಡಿ ಸರಿ ಹೋಯ್ತಾರೆ. ನೀವು ಹೋಗಿ ಅದೇ ಮಾತಾಡಿ ಸರ್ ನೀವು ಫಸ್ಟ್. ನನ್ನ ಹತ್ರನೇ ರೈಸ್ ಆಗ್ತಿದ್ಯಾ ನೀನು? ಬನ್ನಿ ಸರ್ ನೀವು ಮಾತಾಡಿ ಸರ್ ಅಂತ ನನಗೆ ಗೊತ್ತಾಯ್ತಲ್ವಾ ಅವ್ನ ಕ್ಯಾರೆಕ್ಟರ್ ಏನು ಅಂತ. ಬಿಡು ಒಂದು ನೋಡ್ಕೊತೀನಿ. ತುಂಡೈಕ್ಳು ಸವಾಸ ಮಾಡಿದ್ದೆ ಉಂಟು ಅನುಭವಿಸ್ಬೇಕು ಮಾಡಿದ್ಮೇಲೆ. ಸವಾಸ ಬರಲ್ಲ ಅಪ್ಪ ಅಂತ ಹೇಳಿಲ್ವಾ? ಕಾಸು ಬೇಡ ಅಂತ ಹೇಳಿದ್ರು. ಸರಿ ಒಂದೆರಡು ಬೈಸ್ಕಿ ಹೊಡಿ. ಒಂದೆರಡು ಬೈಸ್ಕಿ ಹೊಡಿ. 2 ಹೊಡಿಯೋ. 2 ಹೊಡೆದೇ ಬರ್ತೀವಿ. ಹೊಡಿ ಹೇಳ್ತೀವಿ ಒಂದು. ಸಾರಿ ನಾನು ನನಗೆ ಯಾಕೆ ಕೇಳ್ತೇನೆ ನೀನು? ನೀನು ಲೆಕ್ಕಕ್ಕಿಲ್ಲ ಕಣಲ್ಲಿ ಆಟಗೊಂಡು ಲೆಕ್ಕಕ್ಕಿಲ್ಲ ನೀನು. ಅಷ್ಟೊಂದು ಫೀಲ್ ಮಾಡ್ಕೊತಿದ್ಯಾ? ಹುಡುಗಿ ಕಾಳಜಿ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ಕೊ ಅದೊಂದು ಪಾಯಿಂಟ್. ಒಂಚೂರು ಉಗಿಸ್ಕೊ ಹುಡುಗಿ ಕಾಳಜಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು 2 ಡೇಟ್ ಹೊಡೆದ್ಬಿಡಿ ಬೇಜಾರಿಲ್ಲ. ಮಾತಾಡೋಕೆ ಚಾನ್ಸ್ ಕೊಡಿ. ಪ್ರಮೋಷನ್ ಮಾಡ್ತಾರೆ ಸರ್. ಏನು ಹತ್ರ ಬಂದ್ಬಿಡ್ತಾರೆ. ಏನೋ ನೀನು ಒಂಥರ ಜೀವನದಲ್ಲಿ ಪ್ರಮೋಷನ್ ಅದಕ್ಕೆ ನಂಗೆ ನಮ್ಮ ವಸ್ತುನ ಸಂತೆಲಕ ಕೂಗಿದ್ರೇನೆ ಇವತ್ತು ಜನ ಬರೋದು. ನಾವೇ ಸ್ಟ್ರಾಂಗ್ ಕೂಗ್ಬೇಕು. ಒಳ್ಳೆ ವಸ್ತು ಇದ್ರೆ ಜನ ಬರ್ತಾರೆ. ಬಾರ ಬೆಟ್ರನ್ ಮಾತಾಡ್ಸ್ಕೊಂಡು. ಹಲೋ ಹಾಯ್ ನಮಸ್ಕಾರ. ನನ್ನ ಹೆಸರು ಮಧುರಾ. ಇದು ಭಟ್ರ ಆಫೀಸ್. ನಾನು ಯಾಕೆ ಇಲ್ಲಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಡ್ರಾಮಾ ಪ್ರಮೋಷನ್ಗೋಸ್ಕರ ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ. ಆದರೆ ಭಟ್ರು ಯಾಕೋ ಕೋಪಿಸ್ಕೊಂಡು ಕೂತಿದ್ದಾರೆ ಅಂತ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮ ಹತ್ರ ಇದೆ. ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ನಾವು ಸುವರ್ಣ ಚಾನೆಲಿಂದ ಬಂದಿದ್ದೀವಿ. ಏನೋ ಬ್ರೇಕಿಂಗ್ ನ್ಯೂಸ್ ಅಂತ ಇದೆ ಅಂತ ಗೊತ್ತಾಯಿತು. ಏನಾಗಬೇಕಾಯ್ತು? ಅದೇ ಏನೋ ಒಳಗಡೆ ಕಿತ್ತಾಟ ನಡೀತಾ ಇದೆ ಅಂತ ಗೊತ್ತಾಯ್ತು. ಇಂಡಸ್ಟ್ರಿಯನ್ನ ಕಾಮನ್ ಅದು. ತುಂಡೈಕ್ಳ ಸವಾಸ 30 ಉಪವಾಸ ಅಂತ ಭಟ್ರು ಹೇಳಿದ್ದಾರೆ. ದಯವಿಟ್ಟು ಇಲ್ಲಿ ಏನು ಅದಕ್ಕೆ ಉರಿತಾರೆ ದಯವಿಟ್ಟು ಪ್ಲೀಸ್. ಬಂದ್ ಮಾಡ್ರಿ ಸಾಕು. ಈ ಸೀನ್ ನೋಡಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ತಲೆ ಕೆರ್ಕೋಬೇಡಿ, ಟೆನ್ಷನ್ ಆಗಬೇಡಿ. ಇದೆಲ್ಲ ನಮ್ಮ ಡ್ರಾಮಾ ಟೀಮ್ನವ್ರು ಸೇರ್ಕೊಂಡು ಮಾಡಿದ ಒಂದು ತರಲೆ ಜಲಕ್ಕು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯೋಗರಾಜ್ ಭಟ್ರು ಬರ್ಲಿಲ್ಲ ಅಂತ ಆಡಿದ ನಾಟಕ ಇದು. ಯಾಕೆ ಅಂದ್ರೆ ಈ ಸಿನಿಮಾದ ಹೆಸರೇ ಡ್ರಾಮಾ. ಡ್ರಾಮಾ ತನಿನನ ಓದ್ಲ ಹಿತವಚನ. ಸಂಡೆ ಆದ ಮೇಲ್ ಮಂಡೆ ಬರ್ತದೆ, 10th ಆದರೆ PU ಬರ್ತದೆ, ಕಾರಿಡಾರಲ್ಲೇ ಕಾಲು ಜಾರ್ತದೆ, ಮುಂದೆ ಹೇಳೋಕೆ ನಾಚಿಕೆ ಆಯ್ತದೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಆದರೆ ಹಿಂಗ್ಯಾಕಾಯ್ತದೆ. ಓದ್ಲಾ 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 ಆಸೆ ದುಃಖಕ್ಕೆ ಮೂಲ, ಉಕ್ಕಣು ಉಕ್ಕಣು ಹೇಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ದೀಪಾವಳಿ ಅಂದರೆ ನನಗೆ ನೆನಪಾಗೋದು ದೀಪಗಳಷ್ಟೇ. ಯಾಕಂದರೆ ನಮ್ಮ ಮನೆಯಲ್ಲಿ ಪಟಾಕಿ ಹೊಡೆಯೋದಕ್ಕಿಂತ ಜಾಸ್ತಿ ಮನೆಯನ್ನು ದೀಪದಿಂದ ಅಲಂಕಾರ ಮಾಡ್ತೀವಿ. ಯಾವ ಮೂಲೆನೂ ಬಿಡದೆ ಕಂಪ್ಲೀಟ್ಲಿ ನಾವು ಫುಲ್ ಮನೆನ ದೀಪದಿಂದ ಅಲಂಕರಿಸ್ತೀವಿ. ಸೊ ಅದೇ ನಮಗೆ ದೀಪಾವಳಿ ವಿಶೇಷ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಬೆಳಕು ತುಂಬಿರಲಿ. ಥ್ಯಾಂಕ್ ಯು. ಕೊನೆಗೂ ಭಟ್ರು ಪ್ರೋಗ್ರಾಮಿಗೆ ಬರ್ತಾ ಇರೋ ನ್ಯೂಸ್ ಸಿಕ್ತು. ವೈಲೆಂಟ್ ಆಗಿ ಕಿತ್ತಾಡ್ತಿದ್ದವರೆಲ್ಲ ಸೈಲೆಂಟ್ ಆಗ್ಬಿಟ್ರು. ಭಟ್ರು ತಮ್ಮ ಇಡೀ ತಂಡವನ್ನ ಕರ್ಕೊಂಡು ಲೇಡೀಸ್ ಕಾಲೇಜ್ ಹಾಸ್ಟೆಲ್ ಕಡೆ ಪಾದ ಬೆಳೆಸಿದ್ರು. ಸುವರ್ಣ ವೀಕ್ಷಕರಿಗೆಲ್ಲ ದೀರ್ಘದಂಡ ನಮಸ್ಕಾರಗಳು. ಡ್ರಾಮಾ ಚಿತ್ರತಂಡದಿಂದ ನಾವು ಕಾಲೇಜುಗಳು, ಹಾಸ್ಟೆಲ್ಗಳು, ಒಂದಿಷ್ಟು ಕಂಪ್ನಿಗಳಿಗೆ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ.
ಗಾಡಿ ಹತ್ತೋಕ್ಕೆ ಮುಂಚೆ ಗಾಡಿ ಮೇಲೆ ನಮ್ಮದೊಂದು ಪುಟಾಣಿ ಸೈನ್ ಮಾಡ್ತೀವಿ, ಕಣ್ಣಿದ್ದವ್ರು ನೋಡಿ ಆನಂದಿಸಿ. ಥ್ಯಾಂಕ್ ಯು. ರೆಡಿ? ಬಲಗೈಲ್ ಮಾಡಿ, ಬಲಗೈಲ್ ಮಾಡಿ, ಬಲಗೈಲ್ ಮಾಡಿ, ಬಲಗೈಲ್ ಮಾಡಿ. ದುಂಡೈಕ್ಳೆಲ್ಲ ತರಲೆ ಮಾಡೋದನ್ನ ನಿಲ್ಸಿ ಭಟ್ರಿ ಹಿಂದೆ ನಿಂತ್ರು. ಭಟ್ರೆ ನಿರೂಪಣೆಯ ಸಾರಥ್ಯ ವಹಿಸಿದ್ರು ಅಂದ್ಮೇಲೆ ಮುಂದೆ ಗ್ಯಾರಂಟಿ ಮಾರಿ ಹಬ್ಬನೇ ಐತೆ ಅನ್ನೋದಕ್ಕೆ ಅಲ್ಲಾಡ್ತಾ ಸಾಕ್ತಿದ್ದ ಟಿಟಿನೇ ಸಾಕ್ಷಿಯಾಗಿತ್ತು. ಮಾಡೋದಕ್ಕೆ ರಿಸರ್ಚ್ ನಡ್ಸೋರ ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಓಕೆ, ಅಚ್ಚ ಕನ್ನಡತಿ ಒಬ್ರು ಸೈನ್ ಮಾಡಿದ್ರು. ಗಾಡಿ ಎತ್ತಿ, ಬರಗಾಲ ಇಟ್ಟತ್ತಿ, ಕೈ ತೊಳೆದಿದ್ದೀನಾ? ಒಬ್ಬ ಟೀಕೆ ಅಂಗಸ, ಒಬ್ಬ ಕ್ವಾಟ್ಲೆ ಸತ್ತೀಸ. ಅದ್ರ ಮೇಲೆ ತುಂಡೈಕ್ಲ ಹಾಕಿದ ಹಸ್ತಾಕ್ಷರಗಳೇ ಹೈಲೈಟ್ ಆಗಿತ್ತು. ಈಗ ಹೊರಡ್ತು ಪ್ರಮೋಷನ್ ರಥ. ಏನಾರು ನಾಲ್ಕು ಒಳ್ಳೆ ಮಾತಾಡಪ್ಪ. ಜೈ ಕರ್ನಾಟಕ ಮಾತೆ. ಒಂದು ಸರ್, ಯಾಕೆ ಸರ್ ನೀವು ಲೇಡೀಸ್ ಕಾಲೇಜ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಾಯ್ಸ್ ಅದೇ ನೀವು ಜಾಸ್ತಿ ಮೆಜಾರಿಟಿ ಇದ್ದೀರಾ ಅದು ಸತೀಶನ ಕಟ್ಟ ಕಡೆ ಕಾಲೇಜ್ ಇಲ್ಲ ಡಿಮಾಂಡೆಡ್ ಕೇಳು. ಸತೀಶನ ಕಟ್ಟ ಕಡೆ ಆಸೆ ಲೇಡೀಸ್ ಹಾಸ್ಟೆಲ್ ಒಂದು ಪ್ರೋಗ್ರಾಮ್ ಮಾಡಿಸಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಅಂತ ರಾತ್ರಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ. ಅದಕ್ಕೆ ಭಟ್ರು ಡಿಸೈಡ್ ಮಾಡಿ ತೀರ್ಮಾನ ತಗೊಂಡು ಹೆಂಗೆ ಯಾವ ಸೋಪ್ ಇಂದ ಬಟ್ಟೆ ಹೋಗಿತಾ ಇದ್ದಾರೆ ಅಂತ ಗೊತ್ತಾಗ್ಬೇಕಾದ್ರೆ ವಾಷಿಂಗ್ ಪೌಡರ್ ನಿರ್ಮಾ, ಜಯ ಮತ್ತೆ ಸುಷ್ಮಾ, ಸುಷ್ಮಿತಾ, ಐಶ್ವರ್ಯ, ಕಾಲ ಬದಲಾಗಿದೆ ಈಗ. ಆಮೇಲೆ ಸತೀಶ ಲೇಡೀಸ್ ಹಾಸ್ಟೆಲ್ ಹುಡುಕಿದ್ದೆ ಅದ್ಭುತ. ಹೋದ್ವಿ, ಅದಾದ ಮಹಾರಾಜಿ ಎಲ್ಲಿ ಬರುತ್ತೆ ಲೇಡೀಸ್ ಹಾಸ್ಟೆಲ್ ಅಂತ ಕೇಳ್ತಾ ಇದ್ವಿ ರಾತ್ರಿ ಹೊತ್ತು. ಬರೀ ಶಾಂಪೂ ಸ್ಮೆಲ್ ಮೇಲೆ ಒಂದು ಇಲ್ಲೇ ಬರುತ್ತೆ ಲೇಡೀಸ್ ಹಾಸ್ಟೆಲ್ ಅಂತ ಹೇಳಿ. ಒಂಥರ ವಾಸ್ಕಡಿಗಾಮ ಇದ್ದಂಗೆ, ಸಿ ರೂಟ್ ಕಂಡಿಡ್ದಂಗೆ ಇವನು ಹಾಸ್ಟೆಲ್ ರೂಟ್ಗಳೆಲ್ಲ ಕಂಡಿಡಿತಾ ಇದ್ದ. ಹಾಸ್ಟೆಲ್ ಬಾರ್ ಎರಡು ಬಾಳ. ನಾವು ಹೆಣ್ಮಕ್ಳ ಬಗ್ಗೆ ತುಂಬಾ ಡೀಪ್ ಆಗಿ ತಿಳ್ಕೊಂಡು ರಿಸರ್ಚ್ ಮಾಡಿದ್ದೀವಿ. ಹಂಗಾಗಿ ಹೆಣ್ಮಕ್ಳು ಏನ್ ಶಾಂಪು ಹಾಕಿರ್ತಾರೆ, ಏನ್ ಸೋಪ್ ಹಾಕ್ತಾರೆ ಎಲ್ಲ ಗೊತ್ತಾಗುತ್ತೆ. ಸ್ಮೆಲ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಸ್ಟಾರ್ ಅವರೇ ಬಿರುದು ಕೊಡ್ಕೊಂಡ್ಬಿಡ್ತಾರೆ. ಈಗ ಸತೀಶ್ಗೆ ಸ್ಮೆಲ್ ಸ್ಟಾರ್ ಅಂತ ಈ ವೇದಿಕೆಯಲ್ಲಿ ನಾವು ಒಂದು ಹೊಸ ಬಿರುದನ್ನ ಕೊಡ್ತಾ ಇದ್ದೀವಿ. ವೀಕ್ಷಕರು ಕೇಳಿ ಆನಂದಿಸಿ. ಆಮೇಲೆ ಟೋಟ್ಲು ಈಗ ನೀವಿಬ್ರು ನವಯುವಕರು ಎಷ್ಟು ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಹಾರಿದಿರಪ್ಪ? ಒಂದು ಹಂಗೆ ಒಂದು ಸಣ್ಣ ಐಡಿಯಾ ಕೊಡಿ ಸರ್. ನಾನು ಹಾರಿಲ್ಲ ಸರ್, ನಮ್ಮ ಮನೆ ಕಾಂಪೌಂಡ್ ತುಂಬಾ ಲೇಡೀಸ್ ಹಾರಿದ್ದಾರೆ ಸರ್. ಉಲ್ಟಾ ಉಲ್ಟಾ. ಹೌದು ಸತೀಶ, ನಿಂದ ಹೇಳಪ್ಪ. ನಾನು ಆರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸರ್. ಆರಕ್ಕೆ ಟ್ರೈ ಮಾಡಿದಾಗೆಲ್ಲ ಕೆಳಗಡೆ ಬೀಳ್ತಾ ಇದ್ದೆ. ಯಾವ ಕಡೆ, ಒಳಗಡೆನಾ ಹೊರಗಡೆನಾ? ಒಳಗಡೆ ಸೆಕ್ಯೂರಿಟಿ ಇರ್ತಾ ಇದ್ರು. ಎಷ್ಟೋ ಲೇಡೀಸ್ ಹಾಸ್ಟೆಲ್ ವಾರ್ಡನ್ಗಳ ಹತ್ರ ಸತೀಶ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ಬೇಕಾಗಿದ್ದಾನೆ ಅಂತಾರ, ಬಂದ್ರೆ ಹುಷಾರಾಗಿರಿ ಅಂತ. ನಮ್ ಕಾಲೇಜಲ್ಲಿ ನೀನೇ ಹಾರಿದ್ದ ಕಾಂಪೌಂಡು? ಹೌದು, ಹಾರಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಮೇಲೆ ಎಲ್ಲ ಸೇರ್ಕೊಂಡು ಬಾರ್ಸದ್ರಲ್ಲ? ಇಲ್ಲ, ಹೊಡೆಯಕ್ಕೆ ಪ್ರಯತ್ನ ಪಟ್ಟರು, ನಾನು ಎಸ್ಕೇಪ್ ಆಗ್ಬಿಟ್ಟೆ ಅಷ್ಟೇ. ಹೌದಾ? ಹೋಗ್ಲಿ ಪಂಡಿತ್, ನೀವ್ ಹೇಳ್ರಿ ಯಾವ ಬಾಯ್ಸ್ ಹಾಸ್ಟೆಲ್ ಹಾರಿದಿರ? ಯಾವ್ದು ಇಲ್ಲ ಸರ್, ಬಟ್ ನನ್ನ ಕಾಲೇಜಲ್ಲಿ ತುಂಬಾ ಜನ ಇಂಥವರು ಜಂಪ್ ಮಾಡಕ್ ಟ್ರೈ ಮಾಡಿದ್ದಾರೆ. ಇಂಥವ್ರು ಅಂತ ಅವ್ನ ಕಡೆ ತೋರಿಸ್ತಾರೆ, ನನ್ನ ಕಡೆ ತೋರಿಸ್ಬೇಡ. ಸ್ಮೆಲ್ ಸ್ಟಾರ್ ಕಡೆ. ನಿಮ್ ಕಾಲೇಜ್ ಮುಂದೆ ಎಲ್ಲ ಬೀಚ್ ಹಾಕ್ತಿದ್ರಾ ಹುಡುಗರೆಲ್ಲ? ತುಂಬಾ ಕಾಲೇಜ್ ಒಳಗಡೆ ಎಷ್ಟು ಹುಡುಗಿರು ಇರ್ತಾರೋ ಇಲ್ವೋ, ಕಾಲೇಜ್ ಹೊರಗಡೆ ಅಷ್ಟು ಹುಡುಗರು ಇರ್ತಾರೆ. ಹುಡುಗಿರು ಕಾಲೇಜ್ ಹೊರಗಡೆ ಸುಮ್ನೆ ವಾಕ್ ಮಾಡ್ತಾ ಇರ್ತಾರಲ್ಲ, ಯಾಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ? ಏನ್ ಸುಮ್ನೆ ಅಂದ್ರೆ ನಮ್ದು ಪಾಪ ಹುಡುಗರುಗಳು ಬೈಕಲ್ಲಿ ಬೀಟ್ ಹಾಕ್ಲಿ ಅಂತ ಸರ್. ಹೆಂಗಂದ್ರೆ ಈ ಕಡೆಯಿಂದ ಆ ಕಡೆ, ಇಲ್ಲಿಂದ ಡೆಡ್ ಎಂಡ್ ಹೋಗೋದು, ಆ ಕಡೆ ಉಲ್ಟಾ ತಿರ್ಕೊಂಡ್ ಬರೋದು. ನನ್ಗೆ ಹೆಂಗ್ ಗೊತ್ತು ಅಂತೆಲ್ಲ ಕೇಳಕ್ ಹೋಗ್ಬಿಡಿ, ಬಟ್ ಇದೊಂದು ಅಬ್ಸರ್ವೇಷನ್ ಅಷ್ಟೇ. ನಟನಾಗಿ ಇಂಥದೆಲ್ಲ ಬೇಕಾಗುತ್ತೆ. ಆಕ್ಚುಲಿ ಯಾರೋ ಕಳ್ಳರು ಕಾಂಪೌಂಡ್ ಅವ್ರು ಹೊಡಿತಾರಲ್ವ, ನಾನು ಹೊಡಿತಾನೆ ಇರಲ್ಲಪ್ಪ. ಯಾವ ಹುಡುಗಿನ ಬಂದು ಎಲ್ಲ ಆರಾಮಾಗಿರಲ್ವ, ಬಂದ್ರ ಬನ್ನಿ ಅಂತ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಹಂಗೆ ಕಣ ಹಾಳು ಮಾಡೋದು ಸ್ಟಾರ್ಟಿಂಗ್. ಈಗ ರೋಡ್ ಗಿಡ್ ತಪ್ಪಿದ್ಯಾ? ಒಂದ್ಸತಿ ಸ್ಮೆಲ್ ನೋಡಿ ಹೇಳ ಲೇಡೀಸ್ ಹಾಸ್ಟೆಲ್ ಬಂತ ಅಂತ. ಸರ್, ಇನ್ನೊಂದು 5 minutes ಅಲ್ಲಿ ಸಿಗುತ್ತೆ ಸರ್. ಗಾಡಿನಲ್ಲಿ ಕೂತು ಹೊರಟಂತ ಡ್ರಾಮಾ ಗ್ಯಾಂಗು ಮಹಾರಾಣಿ ಲೇಡೀಸ್ ಕಾಲೇಜ್ ಒಳಗಡೆ ಇರೋ ಹಾಸ್ಟೆಲ್ ಕಡೆ ಹೊರಟಿದ್ದಾರೆ. ಅಲ್ಲಿ ಅವರು ಏನೇನೆಲ್ಲ ಮಾಡಿದ್ರು ಅಂತ ನೋಡೋದಕ್ಕಿಂತ ಮುಂಚೆ ನಾವು ಇದೇ ಸಿನಿಮಾದ ಕೆಲವೊಂದು ಮೇಕಿಂಗ್ ವಿಜುವಲ್ಸ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಆಮೇಲೆ ಅವ್ರ ಕಾಲೇಜ್ಗೆ ಹೋಗಿ ಏನೇನೆಲ್ಲ ಕಡ್ದು ಗುಡ್ಡೆ ಹಾಕಿದ್ರು ಎಲ್ಲರೂ ನೋಡೋಣ. ಹೋಗಿಮ್ಮ ಬರ್ನ್.
ಇಲ್ಲೇ ಚಪ್ಪಿ ಸ್ಟಾರ್ಟ್ ಅಂತ ನಾನು ಬರ್ದೇ ಆಗ್ತೀರ ಅಂತ ಕರೆಕ್ಟಾಗಿ ಹೇಳ್ತೀನಿ. ಇವತ್ತು ನಮ್ಮ ಹತ್ರ ಅನ್ನಿಸರಿ ನಮ್ಮ ಗಿಫ್ಟ್ ಏನಿಲ್ವಾ? ನೀವು ಯಾರು? ಸಂತೋಷ. ಅದೇ ಸಂತೋಷಕ್ಕೆ ಬೈಕ್ ಇನ್ನೊಂದಿಗೆ ಅಲ್ಲ ರೀ ಅಲ್ಲ ರೀ ಪ್ಲೀಸ್ ಪ್ಲೀಸ್ ಸರ್ ಒಳ್ಳೆದಾಗ ನಾನು ಬೇಗ ಮಾಡ್ಕೊಂಡ್ಬಿಟ್ಟು ಆಕ್ಷನ್. ಹಾಂ ಅದೇನೋ ಮಾಡು, 3 ನಿಲ್ಸಕ್ಕೆ ಟ್ರೈ ಮಾಡು. ಒಂದೊಂದೇ ಇಡಿ ಬುಲೆಟ್ ಹಿಂಗಿರೋ 4 ಈ ಒಂದೇ ಸಾಲಲ್ಲಿಡು. ಡ್ರಾಮಾ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋರು ಜಯಣ್ಣ. ಇವರು ಗಾಂಧಿನಗರದ ಪಾಲಿಗೆ ದೊಡ್ಡ ಡಿಸ್ಟ್ರಿಬ್ಯೂಟರ್. ಈಗ ಸದ್ಯಕ್ಕೆ ಬ್ರೇಕ್ ತಗೊಳಮ್ಮ, ಆಮೇಲೆ ಸಿಕ್ಕಾಪಟ್ಟೆ ಡ್ರಾಮಾ ಆಡೋಮ. ವೆಲ್ಕಮ್ ಟು ಕಾಲೇಜ್ ಗೇಟ್ ಅಲ್ಲಿ ಡ್ರಾಮಾ ಗ್ಯಾಂಗು ವಿಶೇಷ ಕಾರ್ಯಕ್ರಮ. ಸ್ವಾಮಿ, ಈ ಟೀಮು ಸುಮ್ನೆ ಕೂರೋ ಜಾತಿ ಅಂತೂ ಅಲ್ಲ. ಎಲ್ರು ಸೇರ್ಕೊಂಡು ಟಿಟಿನಲ್ಲೇ ಕೀ ಅಂತ ಅಂತ್ಯಾಕ್ಷರಿ ಆಡೋಕ್ ಶುರು ಮಾಡ್ಬಿಟ್ರು. ಇನ್ನು ಲೇಡೀಸ್ ಕಾಲೇಜ್ ಕ್ಯಾಂಪಸ್ ಬಂದಿಲ್ವಲ್ಲಪ್ಪ ಅನ್ನೋ ನೋವು ಹಾಡು ಹಾಡೋ ಹಾಗೆ ಮಾಡ್ತೋ ಏನೋ, ಯಾವನಿಗ್ ಗೊತ್ತು. ಈಗ ಸ್ತ್ರೀ ವೃಂದ ಇರೋಂಥ ಒಂದು ಪವಿತ್ರ ಜಾಗ ಲೇಡೀಸ್ ಹಾಸ್ಟೆಲ್ ಅಂತ ನಾವೇನು ಕರಿತೀವಿ, ಅದು ಬರೋದಕ್ಕೆ 5 ನಿಮಿಷಗಳ ಕಾಲಾವಧಿ ಇದೆ ಅಂಥೇಳಿ ನಮ್ಮ ಸ್ಮೆಲ್ ಸ್ಟಾರ್ ಸತೀಶ್ ಅವರು ಅನೌನ್ಸ್ ಮಾಡಿದ್ದಾರೆ. ಆ 5 ನಿಮಿಷಗಳ ಮಟ್ಟಿಗೆ ಒಂದು ಅಂತ್ಯಾಕ್ಷರಿ ಆಡೋಣ ಅಂತ ನಮ್ಮ ರಾಧಿಕಾ ಪಂಡಿತರವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನೋಡಿ, ಅಂತ್ಯಾಕ್ಷರಿ ಚಾನೆಲ್ ಚೇಂಜ್ ಮಾಡಿಬಿಡಿ ಸರ್. ನಾವು ಯಾವಾಗಲೂ ಹೆಣ್ಮಕ್ಳು ಪರವಾಗಿರೋದ್ರಿಂದ ನಾವು ಅದನ್ನು ಒಪ್ಕೊಂಡು ರಾಧಿಕಾ ಅವ್ರ ಜೊತೆ ಶರಣಾಗ್ಬಿಟ್ಟಿದ್ದೀವಿ. ನೀವು ಯಶೋರು ಒಂದು ಪಾರ್ಟು, ನಾವು ಈ ಕಡೆ ಒಂದು ಪಾರ್ಟು. ಈಗ ಆಯ್ತಪ್ಪ, ಶುರು ಮಾಡುವ ನಾವೇ ಮಾಡು. ಹಿತವಚನ ಸಂಡೆ ಆದ ಮೇಲೆ ಮಂಡೆ ಬರ್ತದೆ, 10th ಆದರೆ PU ಬರ್ತದೆ, ಕಾರಿಡಾರಲ್ಲೇ ಕಾಲು ಜಾರ್ತದೆ, ಮುಂದೆ ಹೇಳೋಕೆ ನಾಚಿಕೆ ಆಯ್ತದೆ. ಸೋತ್ರು ಅಂತ ಆಯ್ತು. ನಾವೇ ಗೆದ್ದಿದ್ದೀವಿ. ಬೇಡ ಕಣ, ನಾವು ನಿದ್ದೆ ಮಾಡ್ತಾರೆ. ನೀನು ಹಾಡು ಹೇಳಿದ್ರೆ ನಮ್ಗೆ ನಿದ್ದೆ ಬರುತ್ತೆ. ಸರಿ ಆಯ್ತು, ನೀವು ದಾ ಶುರು ಮಾಡಿ. ದಮ್ಮರೆ ದಮ್ಮಮ್ಮ ಡಿಸ್ಕೋ ರುಕ್ಕಮ್ಮ ತಕ್ಕತ್ತಗದಿವಿ ತಕ್ಕತ್ತಗದಿವಿ ಎಂದು ಕುಣಿಸಮ್ಮ. ಡಿಸ್ಕೋ ಶಾಂತಿ ನೆನ್ಪು ಮಾಡ್ಬಿಟ್ಟ ಬೆಳಗ್ಗೆ ಎದ್ದು. ನಾ ಡಿಸ್ಕೋ ಶಾಂತಿ ಜಯಮಾಲಿನಿ ನಮ್ಮ ಯೌವನದ ದಿನಗಳನ್ನೆಲ್ಲ ಹಾಳು ಮಾಡ್ಬಿಟ್ರು ಕಣ. ನೀ ಸರಿ ಇಲ್ಲ. ನೀನು ನಾವು ಫ್ಲಾಶ್ ಬ್ಯಾಕ್ ಹೊರಟೋದು ಈ ಅಂತ್ಯಾಕ್ಷರಿಯಲ್ಲಿ ನಾವಿಲ್ಲ. ಅದ ನನಗೆ ಯಾವ ಹಾಡು ಏನು ಗೊತ್ತಿಲ್ಲ. ಅಂತ್ಯಾಕ್ಷರಿಯಲ್ಲಿ ದಾ ಬಂದಾಗೆಲ್ಲ ಈ ಹಾಡು ಆಡ್ತದೆ ಸರ್, ಚಿಕ್ಕ ಹುಡುಗ ನಾನು, ಅದಕ್ಕೆ ಆಡ್ದೆ. ನಿಮ್ಮ ಆ ಹಳೆ ಫ್ಲಾಶ್ ಬ್ಯಾಕ್ ನಮಗೆ ಗೊತ್ತಿಲ್ಲ. ಮಾ 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 ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಯಾಕೆ ಸರಿ ಇಲ್ಲಪ್ಪ ಇದು. ಅಲ್ಲ ಯಾಕೆ ಸರಿ ಇಲ್ಲ ಸರ್. ಮಾವಿನ ಮರದಲ್ಲಿ ಕಾಗೆ ಕೂರೋ ಕಾಲ ಇದು ಸರ್. ದಾದಾ ದಮ್ಮರೆ ದಮ್ಮಮ್ಮ ಡಿಸ್ಕೋ ರುಕ್ಕಮ್ಮ ಎಂದು ಕುಣಿಯಮ್ಮ. ಸರ್ ದಾ ಬರ್ತಾ ಇದೆ ಸರ್. ನೀವು ಫ್ಲಾಶ್ ಬ್ಯಾಕ್ ಹೋಗಿ ಸರ್. ಒಂದ್ಸಲ ತಲೆ ಕೆರ್ಕೊಳ್ಳಿ ಸರ್. ಯಾಕ ನೀವ್ ಹೇಳಿದ್ರಲ್ಲ ಆಗ ಅದು ಬಂತದ, ಅದು ಬಂದಿಲ್ವಾ? ಡಿಸ್ಕೋ ಶಾಂತಿ ನಾ ಹೇಳಿದ್ ಬಂದಿಲ್ವಾ? ಬಂತು, ಮತ್ತೆ ದಾ ಸಿಗ್ತಲ್ಲ, ನಾವ್ ಇನ್ನೊಂದ್ಸಲ ಆಡ್ಬಿಟ್ಟು.
ಅದು ದೇಖೋರೆ ಬಾಳೆ ದಿಂಡು ಅಂತ ಒಂದು ರಾಷ್ಟ್ರಗೀತೆ ಇತ್ಕಣ ಅದು ಹೇಳ. ದೇಖೋರೆ ಬಾಳೆ ದಿಂಡು ಆಮೇಲೆ ಹೇಳ್ಬೇಡ. ಕೋರಸ್ ಅಡಿ ಸರ್. ಬೇಡ. ಕೊಟ್ಬಿಡೋರಿ. ಅಂತ್ಯಾಕ್ಷರಿ ತರಲೆ ತಮಾಷೆಗಳ ಜೊತೆ ಸಾಗಿದ ಡ್ರಾಮಾ ಟೀಮು ಹಾಡಲ್ಲೇ ಹಬ್ಬ ಮಾಡ್ತು, ಹಬ್ಬದಲ್ಲೇ ಪೂರ್ಣ ಮಾಡ್ತು. ಇಲ್ಲ ಆಡಿಸಿದಾತ ಬೇಸರ ಆಟ ಮುಗಿಸಿದ. ನೀವು ಆಡಿ. ನನ್ನ ಹಾಡು ಕೇಳ್ತಾ ಇದ್ದೀರಾ? ಬಹಳ ಸಂತೋಷ ಆಯ್ತು. ಬೇಸರ ಮೂಡಿದ ದಮ್ಮರೆ ಬೇಡ ಸರ್, ಹೊಡೆದು ಬಿಡ್ತೇವೆ. ಏನೋ ಬರೀ ಅಂತ ಕಾಡದಾಗಿದೆ ರಾಘವೇಂದ್ರನೇ ಹೇಳ್ಬಿಡೋದು. ಇನ್ನೇನು ಮುಗಿಸ್ಬಿಡಿ ನೀವು ಅಷ್ಟೇ. ಆಡಿ ನೀವು ಏನಾದ್ರು ಪ್ರಯತ್ನ ಮಾಡಿ ದಯವಿಟ್ಟು ಕನ್ನಡತಿಯಾಗಿ. ನಿಮ್ದೇ ಪಿಕ್ಚರ್ ಯಾರು ಬಿಡಿ, ನಮ್ದೇ ಪಿಕ್ಚರ್ ಯಾವ್ದಾರ ಕೃಷ್ಣ ಸರ್. ಏನೋ ಸ್ಮೆಲ್ ಬರ್ತದೆ ಸರ್, ಶಾಂಪೂ ಸ್ಮೆಲ್ಲು, ಲೇಡೀಸ್ ಹಾಟ್ಲು ಬಂತು. ಸಾಕು ಸರ್, ಹಾಡು. ಓಕೆ ಸರ್. ಜೈ. ಗಾಡಿ ರೋಡನ್ನೇ ಸೈಡ್ಗೆ ಹಾಕಿ ಮುಂದೆ ಹೋಗ್ತಾ ಇತ್ತು. ಆದರೆ ಇನ್ನೂ ಯಾಕೋ ಕಾಲೇಜು ಹಾಸ್ಟೆಲ್ಲು ಹುಡುಗಿಯರ ಶ್ಯಾಂಪು ಸ್ಮೆಲ್ಲು ದೂರನೇ ಇತ್ತು. ಇದೇ ಗ್ಯಾಪಲ್ಲಿ ನೀವು ಹೋಗಿ ಡ್ರಾಮಾ ಮೇಕಿಂಗ್ನ ಇನ್ನೊಂದಷ್ಟು ವಿಜುವಲ್ಸ್ನ ನೋಡ್ಕೊಂಬಂದ್ಬಿಡ್ರಿ. ನಾವು ಓದಕ್ಕೆ ಹೋಗ್ತೀನಿ. ಈಗಲೇ ಅಪ್ಪ ಅಮ್ಮ ಫೋಟೋಗೆ ತುಪ್ಪ ದೀಪ ಹಚ್ತೀನಿ. ಹಚ್ಕೋ. ರೋಲಿಂಗ್. ಟೇಕ್ ಟು. ರೋಲಿಂಗ್. ಆಕ್ಷನ್. ಅಪ್ಪ ಸೈಡ್ ಬಾ. ಇನ್ನೊಂಚೂರು ಖಾಲಿ ಕಡೆ ಹಾಕೋ. ಓದಕ್ಕೋತೀನಿ. Got it? Action. ಒಂದೆರಡು ದಿನ ಆಯ್ತು ಬಿಟ್ಟ ಮುಗಿಸ್ಕೊಂಡು ಬಂದಿದ್ದೇನಪ್ಪ. ಮಕ್ಕಳು ಉಡ್ಸು ತೊಟ್ಲಿಗೆ ಹಾಕಿ ನಾಮಕರಣ ಮಾಡಿ ಹೋಗ್ತಾರೆ. ಎತ್ತ ಮಗ ಗಾಡಿ. ನೀ ಎಲ್ಲಾರು ಹಾಳಾಗೋಗು, ನನ್ನ ಬೈಕ್ ಹುಷಾರು. 150 ಕಿಲೋಮೀಟರ್ ಹೋಗ್ತಿದ್ಯಾ? ರಜಾ ಗಿಜಾ ಸಿಕ್ಕಿದ್ರೆ ಊರಿಗೆ ಬಂದ್ಬಿಡು. ಎಂತಕ್ಕೆ ನನ್ ಎಳೆ ಸೋಡಾಕ ಮಾತಾಡು. ನಮ್ಮಂತ ಒಳ್ಳೆ ಹುಡುಗ ಇಡೀ ಊರಲ್ಲಿ ನಿನ್ಗೆ ಎಲ್ಲಿ ಸಿಗ್ತಾರೆ? ಕಾವೇರಮ್ಮ ನಾನ್ಯಾಗ್ಲೂ ಸಿಕ್ಕಲ್ಲಪ್ಪ. ಒಳ್ಳೆ ಊರ್ ಕಡೆ ಹುಷಾರು, ಹೋಗ್ಬತ್ತೀವಿ ಅಂತ ಮಾತ್ರ ಹೇಳ್ಬೇಡ. ಊರ್ನ ಹಿರಿಕರೆಲ್ಲ ಸೇರಿ ಅವನ್ ಯಾವನೋ ತಲೆಕೆಟ್ ಪ್ರಿನ್ಸಿಪಲ್ ಕಾಲ್ ಹಿಡಿದು ನಿಮ್ಮಿಬ್ಬರಿಗೆ ಸೀಟ್ ಕೊಡ್ಸಿದೀವಿ. ಚೆನ್ನಾಗಿ ಓದಿ ಊರಿಗೆ ಒಳ್ಳೆ ಹೆಸರು ತಾನೆ. ಅಡ್ಕಾಯಿಸೆ ಶಿಲೆ ಹೊಡೆದ ತಿರುಗ್ತಾವೆ. ಹೊಸಕಾಯಿ ತಗೊಳ್ಳೆ. ನೋಡಿ
ಕಬಡ್ಡಿ ಗ್ರಾಮೀಣ ಕ್ರೀಡೆ. ಮಂಡ್ಯದವರು ಚಡ್ಡಿಗೆ ಫೇಮಸ್ಸು, ಹಾಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ತಿರೋದೇ ಈ ಚಡ್ಡಿ, ಅದರಲ್ಲಿ ಇವ್ರು ಕಾಪಾಡ್ತಾರೆ. ಸಿರಿ ಮಂಡ್ಯ ಮಮ್ ಗೆಲ್ಗೆ, ನಮ್ಮ ಚಡ್ಡಿ ಬಾಳ್ಗೆ. ಒಂಥರ ಗಾಳಿ ಬೀಸ್ದಂಗೆ ಕಾವ್ಯ ಉತ್ತರ. ಬಟ್ಟೆ ಹಾಕೊಳ್ಳಿ, ರೋಡಲ್ಲಿ ಹೋಗೋ ಹುಡುಗಿರ್ಗೆ ಟೆಂಪ್ಟ್ ಆಗುತ್ತೆ. ಇದು ಗಂಡು ಮಕ್ಕಳೇ ನಾಚ್ಕೊಳ್ಳೋ ವಿಷಯ. ಬೇಡ, ಇದೇ ಒಂಥರ ಚೆನ್ನಾಗಿದೆ. ಬನ್ನಿ ಬನ್ನಿ, ಬರಲಿ ಸುಮ್ಮನೆ. ದಮ್ಮಿದೆ. ಗ್ರೌಂಡ್ಗೆಲ್ಲ ಹೋಗಿಸ್ಬೋದ? ನಾವು 7 ಜನ ಇದ್ದೀವಿ. 7,000 ರೂಪಾಯಿ ಪೆಂಟ್. ಡ್ರಾಮಾ ಸಾಕು. ನಾನು ಸೆಲೆಕ್ಟ್ ಮಾಡಿ. ನೀವು 5 ಜನ. ನಾವು ರಿಜೆಕ್ಟ್ ಆದ ಪೀಸ್ ಜೊತೆ ಮಾತಾಡೋಣ. ಮಲಿ ಟಾಸ್ ಹಾಕೆ. ಬನ್ನಿ ಮಲ್ಲೇಶ್ವರಿ. ಎಡಾ ಪುಷ. ಬಸ್. ಗಾಟ್ ಇಟ್. ಓಕೆ. ಔಟಾ? ಕಬಡ್ಡಿ. Action. ಹಂಬಲದ ಹೂವನ್ನು ಕಣ್ಣಲ್ಲಿ ಅರಳಿಸುತ್ತ ಅಂಗಳದಿ ನಿಂತಿರುವ ಸಂಚಾರಿ, ಜೋಳಿಗೆಯ ತುಂಬೆಲ್ಲ ನಾಜೂಕು ಬಣ್ಣಗಳ ಸ್ವಪ್ನವನ್ನು ತಂದಿರುವ ವ್ಯಾಪಾರಿ, ಗಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ, ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಈ ನಿನ್ನ ಹಾಡಿನ ಪೊಲೀಸ್ವರವಾಗುವೆನು, ಹಾಡಿ ನೋಡಿನ್ನನು ಸ್ಮೈಲ್ ಆದ್ರೂ ಬರಲಿ, ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ, ನೀ ಮುಡಿದ ಸಂಪಿಗೆಯ ಸ್ಮೆಲ್ ಆದ್ರೂ ಸಿಗಲಿ, ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರ್ಲ, ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಸುವರ್ಣ ಚಾನೆಲ್ ವೀಕ್ಷಕರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನನ್ನ ಕಡೆಯಿಂದ ದಿವಾಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಟ್ರ ಸಿನಿಮಾ ಮೇಕಿಂಗ್ ಅಂದಮೇಲೆ ಸೂಪರ್ ಆಗೇ ಇರುತ್ತೆ. ಯಾಕೆಂದ್ರೆ ನಾನು ಅವ್ರ ಸಿನಿಮಾದಲ್ಲೇ ಕೆಲಸ ಮಾಡ್ದೋಳಲ್ವಾ. ಅಯ್ಯೋ ಮರ್ತೇ ಬಿಟ್ಟಿದ್ದೆ. ಈಗ ಲೇಡೀಸ್ ಕಾಲೇಜ್ ಹಾಸ್ಟೆಲ್ಗೆ ಹೋಗೋ ಕತೆ ಏನಾಯ್ತು ಅದನ್ನ ನೋಡ್ಕೊಂಬರೋಣ. ಆ ಸೀನ ಕಂಟಿನ್ಯೂ ಮಾಡ್ರಿ. ತುಂಡ ಹೈಕ್ಲ ಸಾವಾಸ ಮೂರೊತ್ತು ಉಪವಾಸ. ನಮಸ್ತೆ. ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲ ಸತೀಸ. ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ, ಊರ್ ಹಾಡು ಮಾಡೋದಕ್ಕೆ ರಿಸರ್ಚ್ ನಡ್ಸವ್ರೆ. ಈಗ ಯಶೋ ಕಳೆದ ಲೇಡೀಸ್ ಹಾಸ್ಟೆಲ್ ಚೊಂಬ ಕೊಟ್ಟಿದ್ನಂತೆ, ಏನಂತೀರಿ ಮಾತಿಗೆ?
ಡ್ರಾಮಾ ರಿಲೀಸ್ ಆಗ್ತಿದೆ, ಯಾರು ಒಬ್ರು ಚೆನ್ನಾಗಿ ಮಾತಾಡಿದ್ರ ಬಗ್ಗೆ. ಎಂತಾದರೆ ಪಿಯು ಬರ್ತದೆ, ಕಾರಿಡಾರಲೆ ಕಾಲು ಜಾರ್ತದೆ, ಮುಂದೆ ಹೇಳೋಕೆ ನಾಚಿಕೆ ಆಯ್ತದೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಹಿಂಗ್ಯಾಕಾಯ್ತದೆ. ಓದ್ಲಾ 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 ಆಸೆ ದುಃಖಕ್ಕೆ ಮೂಲ, ಉಕ್ಕಣು ಉಕ್ಕಣು ಹೇಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ರಾಮ ತಮಿಳನ ಓದ್ಲಾ ಹಿತವಚನ. ಶಾಬಾಷ್, ಇವರಿಗೆ ಅವಾರ್ಡು. ಈಗ ನಿಮ್ಮ ನೆಚ್ಚಿನ ಹುಡುಗ ಇದ್ದಾನೆ, ಯಾರ್ಯಾರಿಗೆ ಏನೇನು ಪ್ರಶ್ನೆ ಕೇಳಬೇಕು ಕೇಳ್ಬಿಡಿ. ನೀವು ಇಷ್ಟೊಂದು ಚೆನ್ನಾಗಿದ್ರಲ್ಲ, ಇದು ಸೀಕ್ರೆಟ್ ಏನು? ಇನ್ನೊಂದ್ಸರಿ ಬಂದಾಗ ಕೇಳ್ಕೊಬಂದು ಹೇಳಿ. ಕಾಲೇಜ್ ಟೈಮಲ್ಲಿ ನೀವು ಫಸ್ಟ್ ಟೈಮ್ ಹುಡುಗಿ ಹೆಸರು ನಾನು ಒಬ್ಳು. ಇಲ್ಲ ಇಲ್ಲ, ನೀವು ಹೇಳಿ. ತುಂಬಾ ಇದೆ, ಬರ್ತೋಗ್ಬಿಟ್ಟಿದೆ. ಇಷ್ಟಪಟ್ಟಿಲ್ಲ, ತುಂಬಾ ಜನ ಜಯ ಮತ್ತು ಈಗ ಪಂಡಿತರಿದ್ದಾರೆ, ರಾಧಿಕಾ ಪಂಡಿತ್ ಬನ್ನಿ ಎಲ್ಲ ಸೇರಿ ಒಂದ್ಸತಿ ಎತ್ರಿ ಇವ್ರನ್ನ ನೋಡೋಣ. ಎತ್ರಿ. ಪಂಡಿತರಿದ್ದಾರೆ, ಏನಾರು ಮಾತಾಡ್ಸಿದ್ರೆ ಮಾತಾಡ್ಸಿ. ಎಲ್ಲ ಕ್ಲಾಸ್ ಬಂಕ. ಓದ್ಲಾ 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 ಆಸೆ ದುಃಖಕ್ಕೆ ಮೂಲ, ಉಕ್ಕಣು ಉಕ್ಕಣು ಹೇಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ರಾಮ ತಮಿಳನ ಓದ್ಲಾ ಹಿತವಚನ. ಅಲ್ಲಿ ಹುಡುಗಿಯರು ಸಾಲು ಸಾಲಾಗಿ ಡ್ರಾಮಾ ತಂಡದ ಮೇಲೆ ಬಿದ್ರು, ಆಟೋಗ್ರಾಫ್ಗಾಗಿ ಮುಗಿಬಿದ್ರು. ಒಂದಷ್ಟು ಹೊತ್ತು ಅಲ್ಲೋಲ ಕಲ್ಲೋಲ, ಊಲಾಲ ಊಲಾಲ. ಮಹಿಳಾ ಮಣಿಗಳೇ ನಮಸ್ಕಾರ. ಈಗ ಯಾರ್ಯಾರು ಪ್ರಶ್ನೆ ಕೇಳಬೇಕಂತೀರಿ, ನಾನು ಅವ್ರವ್ರ ಹತ್ರ ಬಂದು ಮೈಕ್ ಕೊಡ್ತೇನೆ. ಯಾರಿಗೆ ಕೇಳಬೇಕು ಕ್ಲಿಯರಾಗಿ ಕೇಳಿ, ಇಲ್ಲಾಂದ್ರೆ ಆಡಿಯೋ ಬರೋದಿಲ್ಲ. ಓಕೆನಾ? ಯಾರು ಮೊದಲು ಕೇಳ್ತೀರಿ? ನಿನ್ನ ವೀಕ್ನೆಸ್ ಏನು ಅಂತ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಹೇಳಪ್ಪ. ನನ್ನ ವೀಕ್ನೆಸ್ ಎಲ್ಲ ಕೇಳಿಸ್ಕೊತಿದ್ದೀರಾ? ಯಾರು ಅವ್ರ ವೀಕ್ನೆಸ್ ಇನ್ನೊಬ್ರಿಗೆ ಹೇಳ್ಬಾರ್ದಂತೆ, ಅದಕ್ಕೆ ನನ್ನ ವೀಕ್ನೆಸ್ ಯಾರಿಗೂ ಹೇಳಲ್ಲ. ನೆಕ್ಸ್ಟ್ ಹುಡುಗಿರು. ನಿಮ್ಮ ಡ್ರಾಮಾ ಫಿಲಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು. ಇಲ್ಲಿದಾರಲ್ಲ ನಮ್ಮ ಮಹಾನುಭಾವರು, ತುಂಬಾ ತರಲೆ ಮಾಡಿ ನಮ್ಮನ್ನ ಹಾಳು ಮಾಡ್ಬಿಟ್ಟು. ತುಂಬಾ ಒಳ್ಳೆ ಹುಡುಗನ ಜೀವನ ಅಂದ್ರೆ ಒಂದು ಡ್ರಾಮಾ, ನಾವೆಲ್ಲರೂ ಆಕ್ಟರ್ಸ್ ಅಂತಾರಲ್ಲ. ನನ್ನ ರೋಗ ಏನು ಅಂತಾನೆ ಗೊತ್ತಾಯ್ತಿಲ್ಲ ಫಾದರ್. ಈಗ ಆಯ್ತಾದಲ್ಲ, ಇದು ಲವ್ ಏನ್ರಿ? ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಬ್ರೇಕಿಂಗ್ ನ್ಯೂಸ್ಗೂ ಬ್ರೇಕ್ಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ, ಬ್ರೇಕ್ ಕೊಡೋದು ಟೈಮ್ ಸಿಕ್ಕಾಗ, ಬ್ರೇಕಿಂಗ್ ನ್ಯೂಸ್ ಕೊಡೋದು ಬ್ರೇಕೇ ಇಲ್ಲದೆ ಇದ್ದಾಗ. ನಾನೊಂದು ಸ್ವಲ್ಪ ಹೊಟ್ಟೆಗೆ ಬ್ರೇಕ್ಫಾಸ್ಟ್ ಹಾಕೊಂಬರ್ತೀನಿ,
ಬ್ರೇಕ್ ಪ್ಲೀಸ್. ಸಾವಸ ಮೂರೊತ್ತು ಉಪವಾಸ. ನಿಮಗೆ ಯಶ್ ಅವರಲ್ಲಿ ಇಷ್ಟವಾದ ಕ್ವಾಲಿಟಿ ಯಾವುದು? ತುಂಬಾ ತಾಳ್ಮೆ. ನಿಮಗೇನು ಇಷ್ಟವಾದ್ದು? ಅವ್ರ ಕ್ಯೂಟ್ನೆಸ್ ಆ್ಯಂಡ್ ಸ್ಮೈಲ್ಸ್. ನಿಮಗೆ ನಮ್ಮ ಕಾಲೇಜ್ಗೆ ಎಂಟ್ರ್ ಆದ ತಕ್ಷಣ ಹೆಂಗ್ ಅನಿಸ್ತು? ಸಖತ್ ಖುಷಿ ಆಗೋಯ್ತು. ಹೌದು, ನಮ್ಮ ಕಾಲೇಜ್ ಡೇಸಲ್ಲಿ ಹುಡುಗಿರ್ ಕಾಲೇಜ್ ಹತ್ರ ಹೋದ್ರೆ ಓಡಿಸ್ತಾ ಇದ್ರು. ಇವಾಗ ಒಳಗಡೆ ಕರೆದು ಇಷ್ಟು ರೀತಿ ವೆಲ್ಕಮ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಗೋಯ್ತು. ಯಾರು 4 ಜನ ಹೊಡೆಯೋರಿದ್ರೆ ಹೊಡೆದ್ಬಿಡಿ. ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಮ್ಯಾರೇಜು ಸ್ವಲ್ಪ ರಿಸ್ಕ್ ಅಲ್ವಾ? ಇಲ್ಲ, ಲವ್ ಮಾಡಿದ್ರೆ ಮದುವೆ ಆಗಬೇಕು, ಮದುವೆ ಆದ್ಮೇಲೆ ಲವ್ ಮಾಡಬೇಕು. ಯಶ್ ಅವ್ರಿಗೆ ಫಸ್ಟ್ ಕ್ರಶ್ ಯಾವಾಗ ಆಯ್ತು ನಿಮಗೆ? ಫಸ್ಟ್ ಕ್ರಶ್ ಐಶ್ವರ್ಯ ರೈ ಮೇಲೆ. ನಿಮಗೂ ಸೇಮ್ ಕ್ವೆಶ್ಚನ್. ಯಾರ ಮೇಲೆ ಫಸ್ಟ್ ಕ್ರಶ್ ಆಗಿದ್ದು? ಅಜಯ್ ಜಡೇಜಾ, ಕ್ರಿಕೆಟ್. ಏನ್ ಲವ್ವಾ? ಕ್ಲಾರಿಟಿ ಇಲ್ಲ ಸರ್. ಈ ಭೂಮಿಯನ್ನ ಮಣ್ಣನ್ ಚೆಂಡನ್ನ ಬಿಸಾಕ್ದವನು ಅವನು. ಬೇಕು ಅಂದ್ರೆ ತೇಲಿಸ್ತಾನೆ, ಬೇಡ ಅಂದ್ರೆ ಮುಳುಗಿಸ್ತಾನೆ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಒಂದಿಷ್ಟು ಬಿಟ್ಕೊಂಡು ಬಾಯಿಗೆ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೂಗಿದ್ದು ನವಯುವಕರ ಕರ್ತವ್ಯ ಕಲಾ. ಓತ್ಲಾ 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 ಆಸೆ ದುಃಖಕ್ಕೆ ಮೂಲ. 1000 ಮುತ್ತು ಕೊಡ್ತೀನಿ. ಕೊಲೆ ಮಾಡಿ ಹಲ್ಕಿಸಿದ್ದ ನಿಂತ್ಕೊಂಡಿದ್ಯಲ್ಲ, ಹೊಟ್ಟೆ ಕ್ರಿಮಿನಲ್ ನೀನು. ಬೇಡಕಲ್ಲ, ಏನೋ ಸ್ಮೆಲ್ ಬರ್ತದೆ, ಊರ್ಗ್ ಹೋಗ್ಬಿಡ್ಲಾ? ಲವ್, ನನ್ನ ಜೊತೆ ಸೇರ್ಕೊಂಡು ನಾ ಕೂದಲು ಕೇಳಲ್ವೇನ್ಲ? ತುಂಡೈಕ್ಲ ಸಹವಾಸ ಮೂರೊತ್ತು ಉಪವಾಸ. ಒಬ್ಬ ಟೀಕೆ ವೆಂಕಟೇಶ, ಒಬ್ಬ ಕ್ವಾಟ್ಲೆ ಸತ್ತೀಸ. ನೀವು ಫ್ರೀ ಟೈಮಲ್ಲೆಲ್ಲ ನೀವೇನ್ ಮಾಡ್ತೀರಾ? ಫ್ರೀ ಆದ ತಕ್ಷಣ ಏನಾದ್ರು ಕೆಲಸ ಹಾಕೋತೀನಿ, ಫ್ರೀಯಾಗಿ ಕೂತ್ಕೋಬಾರ್ದು ಅಂತ. ಸರ್, ಈ ಫಿಲಮಲ್ಲಿ ಏನು ತುಂಬ ಡಿಫ್ರೆಂಟ್ ಆಗಿದೆ? ಏನು ವೆರೈಟಿ ಸರ್ ಈ ಫಿಲಮ್? ಇದರಲ್ಲಿ ರಾಧಿಕಾ ಪಂಡಿತ್ ನಿಮ್ಮ ಪ್ರತಿನಿಧಿ, ತುಂಬ ಬೋಲ್ಡ್ ಹುಡುಗಿ. ಆಮೇಲೆ ನಿಮ್ಮ ವಯಸ್ಸಿಂದೇ ಕಥೆ. ಈಗ ಎಲ್ಲರೂ ಸೇರಿ ಡ್ರಾಮಾದೊಂದು ಹಾಡು ಹೇಳೋಣ. ಸ್ಟಾರ್ಟ್ ಮಾಡಿ. ಯಾವುದು ಡ್ರಾಮಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೆಂಗೆ ನಮ್ಮ ತುಂಡೈಕ್ಳು ಹೆಣ್ಮಕ್ಳ ಮಧ್ಯೆ ಕಳೆದು ಹೋದ್ರು ಅನ್ನೋ ಹೊತ್ತಿಗೆ ಯಶ್ ಹಾಡು ಶುರುವಾಯ್ತು. ಹೆಣ್ಣೈಕ್ಳ ಕಣ್ಣಲ್ಲೇ ಮಾತು ಶುರುವಾಯ್ತು. ಸರ್, ಇವತ್ತು ನಮ್ಮ ಕಾಲೇಜ್ ಬಂದಿದ್ದೀರಾ, ಅದಕ್ಕೋಸ್ಕರ ರಾಧಿಕಾ ಪಂಡಿತ್ ಮತ್ತೆ ನೀವೇ ಒಂದು ಸಾಂಗ್ ಹೇಳ್ಬೇಕು, ಇಬ್ರು ಸೇರ್ಕೊಂಡು ಆಡ್ಬೇಕು. ಯಾವ ಸಾಂಗು? ಚಂದುಟಿಯಾ? ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲಾ, ಒಂದೊಳ್ಳೆ ಬೈಗುಳವ ನೀ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲಾ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲಾ, ತಡ ಮಾಡದೆ ಸಣ್ಣ ಮುತ್ತಿಡ್ಲಾ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲಾ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗುಳವ ನೀ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ.
ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಲ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಹಾಡಿನ ಪೊಲೀಶ್ವರವಾಗುವೆನು ಹಾಡಿ ನೋಡಿನ್ನನು ಸ್ಮೈಲ್ ಆದ್ರೂ ಬರಲಿ ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ ನೀ ಮುಡಿದ ಸಂಪಿಗೆಯ ಸ್ಮೆಲ್ ಆದ್ರೂ ಸಿಗಲಿ ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರಲ ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಲ್ಲ. ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಎಲ್ಲರ ಮನಗಳಲ್ಲಿ ಬೆಳಕನ್ನು ತರಲಿ, ಖುಷಿಯನ್ನು ತರಲಿ ಅಂತ ಹಾರೈಸ್ತೀನಿ. ಎಲ್ಲ ಸುವರ್ಣವಾಹಿನಿ ವೀಕ್ಷಕರಿಗೆ ದಿವಾಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗಳಲ್ಲಿ ಖುಷಿಯ ದೀಪ ಬೆಳಗಲಿ. ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಇನ್ನೊಬ್ಬ ನಮ್ಮಲ್ಲಿ ಈಗ ತಾನೇ ಒಂದು 10 ನಿಮಿಷದ ಮುಂಚೆ ಸ್ಮೆಲ್ ಸ್ಟಾರ್ ಅಂತ ಹೆಸರಿಟ್ಟಿದ್ದೀವಿ. ಅವರಿಗೋಸ್ಕರ ಒಂದ್ಸತಿ ಚಪ್ಪಾಳೆ ಹೊಡೆದ್ವಿ. ಏನಾದ್ರು ಪ್ರಶ್ನೆ ಇತ್ಯಾದಿ ಕೇಳಂಗಿದ್ರೆ ಕೇಳಿ. ಯಾಕೆ ಅವಾಗಿಂದ ಸೈಲೆಂಟ್ ಆಗಿದ್ರೆ ಏನಾದ್ರು ಹೇಳಿ. ಹುಡುಗಿರ್ ಸ್ಮೆಲ್ ಬೇಗ ಬರುತ್ತೆ. ಎಷ್ಟೊಂದು ಜನ ಹುಡುಗಿರ್ ನೋಡಿ ಅವ್ನು ಗಾಬರಿ ಆಗ್ಬಿಟ್ಟಿದ್ದಾನೆ. ಎಲ್ಲರನ್ನ ನೋಡಿ ಒಂಥರ ಸಂಕಟ ಆಗ್ತಾ ಇದೆ. ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಅಂತ, ಎಲ್ಲ ನಮ್ಮ ಮನೆ ಅಕ್ಕಪಕ್ಕ ಇದ್ರೆ ಪರಿಚಯ ಮಾಡ್ಕೋಬೋದಾಗಿತ್ತು ಅಂತ. ಬಟ್ ಅವ್ನಿಗೆ ಸ್ಮೆಲ್ ಸ್ಟಾರ್ ಅಂತ ಯಾಕೆ ಹೆಸರು ಬಿತ್ತು ಅಂತ ಯಾರು ಕೇಳಿಲ್ಲ. ಯಾಕೆಂದ್ರೆ ಅವ್ನ ಹುಡುಗಿರ್ ಎಲ್ಲಿರ್ತಾರೋ ಅಲ್ಲಿ ಸ್ಮೆಲ್ ಮೊದ್ಲೇ ಹೀಗೆ ಅಲ್ಲಿದ್ದ ಎಲ್ಲಾ ಮಹಿಳಾ ಮಣಿಗಳು ಡ್ರಾಮಾ ಟೀಮ್ ಜೊತೆ ಮಿಂಗಲ್ ಆದ್ರು. ಸಿಂಗಲ್ ಆಗಿ ಇದ್ದವರು ಪೊಂಗಲ್ ತಿಂದಷ್ಟೇ ಖುಷಿ ಪಟ್ರು. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಭಟ್ರು ಮತ್ತು ಭಟ್ರು ಸೃಷ್ಟಿಸಿದ ತುಂಡೈಕ್ಳು. ನಿಮ್ಗೆ ಲವ್ ಮ್ಯಾರೇಜ್ ಇಷ್ಟನಾ ಇಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟನಾ? ನಂಗೆ ಮ್ಯಾರೇಜ್ ಇಷ್ಟ ಇಲ್ಲಮ್ಮ. ನಿಮಗೇನು ಇಷ್ಟ? ಲವ್ ಮ್ಯಾರೇಜ್. ಎಷ್ಟು ಜನ ಬಾಯ್ ಫ್ರೆಂಡ್? ರಾಧಿಕಾ ಪಂಡಿತ್. ನಿಮ್ಗೆ ಗೋಲ್ ಏನಾಗಿತ್ತು? ಹೀರೋಯಿನ್ ಆಗ್ಬೇಕು ಅಂತನಾ? ನನಗೆ ಆಕ್ಚುಲಿ ಮೊದಲು ಟೀಚರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಟೀಚರ್ ಆದ್ರೆ ನಮ್ಮ ಕಾಲೇಜಿಗೆ ಬಂದ್ಬಿಡಿ. ಹೌದಾ? ಹುಡುಗರ ಕಾಲೇಜ್ ಬೇಡವಾ? ನಿಮ್ಮಿಬ್ರು ಕಾಂಬಿನೇಷನ್ ಫಿಲಂ ಸೂಪರ್. ಥ್ಯಾಂಕ್ ಯು. ಇಷ್ಟು ದಿನ ನಿನ್ನ ತಮಾಷೆ ಕಟ್ಕತೀನಿ ಅಂತಿದ್ದೆ. ಈಗ ಕಟ್ಕೊಂಡ್ರೆ ನಿನ್ನೆ ಕಟ್ಕೋಬೇಕು ಅನಿಸ್ತಿದೆ. ಅಲ್ಲ ಅಣ್ತಮ್ಮ ಆಗೋದಲ್ಲ. ಈಗ ಡ್ರಾಮಾದೊಂದು ಡೈಲಾಗ್ ಇಲ್ಲ. ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷೀಸನೋ ಲಂಗು ಲಗಾಮ ಲವಣ ಫಕೀರ ಲಂಗ ದಾವಣಿ ಹಾಕಲ್ಲ ಶಕೀರ ದೊಡ್ಡವ್ರು ಬಿಡಲ್ಲ ಸಣ್ಣವ್ರು ಬಗ್ಗಲ್ಲ 1/4 kg ಬೆಣ್ಣೆ ಬಾಯಲಾಕ ಸುಮ್ಮನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತ ಹೇಳಾಡು. ಹೆಂಗದೆ? ನನ್ಗೂ ಅರ್ಥ ಆಗಿಲ್ಲ. ಭಟ್ರು ಹೇಳ್ಸ್ಬಿಟ್ರು. ಈಗ ಯೋಗರಾಜ್ ಭಟ್ರು ಹತ್ರ ಸ್ವಲ್ಪ ಪ್ರಶ್ನೆಗಳು ಕೇಳಿ. ನಮ್ ಸಿನಿಮಾ ಮಾಡೋದಷ್ಟೇ ಗೊತ್ತು, ಮಾತಾಡೋದು ಗೊತ್ತಿಲ್ಲ. ಬನ್ನಿ. ಖಾಲಿ ಟೈಮಲ್ಲ ನಾನು ನಿಜ ಹೇಳಿದ್ನಲ್ಲ, ಆವಾಗಲೇ ಹೇಳಿದೆ. ಖಾಲಿ ಇದ್ರೆ ಬೇರೆ ಏನಾದ್ರು ಕೆಲಸ ಹಾಕೊಂಡ್ಬಿಡ್ತೀನಿ. ನಾನು ಖಾಲಿ ಕೂತ್ಕೊಂಡು ಅಭ್ಯಾಸ ಇಲ್ಲ. ಈಗ ನಾನು ನಿಮ್ಮ ಕಾಲೇಜಿಗೆ ಲೆಕ್ಚರ್ ಆಗಿ ಬಂದ್ರೆ ಹೇಗಿರುತ್ತೆ? ಯಾವ ಸಬ್ಜೆಕ್ಟ್ ಪಾಠ ಮಾಡಬೇಕು? ಯಾವುದು? ಈಗ ನಿಮ್ಮ ಕಾಲೇಜಲ್ಲಿ ನನಗೊಂದು ಕಂಪ್ಲೇಂಟ್ ಮಾಡಿದ್ದಾರೆ. ನೀವೆಲ್ಲ ತುಂಬಾ ಕ್ಲಾಸ್ ಬಂಕ್ ಮಾಡ್ತೀರಂತೆ. ಸರ್ ನೀವು ಈ ತರ ಬಂದ್ರೆ ನಾವು ಬಂಕ್ ಮಾಡ್ತಲೇ ಇರ್ತೀವ ಸರ್. ಅದಕ್ಕೆ ದಿನಕ್ಕೆ 1 ಗಂಟೆ ಪಾಠ ತಗೊಳಕ್ ಹೇಳಿದಾರೆ. ನಿಮ್ಮ ಅಟೆಂಡೆನ್ಸ್ಗೋಸ್ಕರ ಬರಲಾ?
ತುಂಡ್ ಹೈಕ್ಲ ಸಾವಾಸ 3 ಹೊತ್ತು ಉಪವಾಸ ಒಬ್ಬ ಟೀಕೆ ಅಂಟಸ ಒಬ್ಬ ಕ್ವಾಟ್ಲೆ ಸತೀಸ ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ ಊರ್ ಹಾಡು ಮಾಡೋದಕ್ಕೆ ರಿಸರ್ಚ್ ನಡ್ಸವ್ರೆ ಹೆಂಗೆ ಹಾಡಿದರು ಬಾಯಿ ನೋಯ್ತವೆ ಇನ್ನು ಕೇಳಿದರೆ ಕಿವಿ ಹೋಯ್ತವೆ ಹೆಂಗೆ ಹಾಡಿದರು ಬಾಯಿ ನೋಯ್ತವೆ ಇನ್ನು ಕೇಳಿದರೆ ಕಿವಿ ಹೋಯ್ತವೆ ತುಂಡ್ ಹೈಕ್ಲ ಸಹವಾಸ 3 ಹೊತ್ತು ಉಪವಾಸ ಒಬ್ಬ ಟೀಕೆ ಅಂಟಸ ಒಬ್ಬ ಕ್ವಾಟ್ಲೆ ಸತೀಸ ಡ್ರಾಮಾ ಸಿನಿಮಾಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕಾಮಿಡಿ ಆ್ಯಂಡ್ ಸಾಂಗ್ಸ್ ಆ್ಯಂಡ್ ಲವ್. ಯೋಗರಾಜ್ ಭಟ್ ಅವ್ರ ಡೈಲಾಗ್ ಕೇಳ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ನೀವು ಯಾರಿಗಾದ್ರೂ ಟಿಪ್ಸ್ ಕೊಡ್ಬೇಕಾದ್ರೆ ಏನು ಕೊಡ್ತೀರಾ? ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಲೈಫಲ್ಲಿ ಆಗ್ದಿರೋದು ಏನೂ ಇಲ್ಲ. ಕಷ್ಟಪಟ್ಟರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಎಷ್ಟು ಓದಿದ್ದೀರಾ ಅಂತ ಹೇಳ್ತೀರಾ ಪ್ಲೀಸ್ ಅಂತ? ನಿಮ್ಮ ಕಾಲೇಜ್ ಸೇರ್ಕೊಳ್ಳೋಣ ಅಂತಿದ್ದೀನಿ ಈಗ. ಹುಡುಗರನ್ನ ಅಲೋ ಮಾಡ್ತೀರಾ? ಯೋಗರಾಜ್ ಭಟ್ ಅವ್ರ ಡೈಲಾಗಿಗೆ ಸ್ಫೂರ್ತಿ ಯಾರು? ಹೆಣ್ಮಕ್ಳಂತೆ. ಯಾವುದು ಡ್ರಾಮಾದ? ಐ ಲವ್ ಯು ಜಾಸ್ತಿ. ಯಾರಾದ್ರೂ ಡ್ಯಾನ್ಸ್ ಮಾಡೋರಿದ್ದಾರಾ? ಐ ಲವ್ ಯು ಜಾಸ್ತಿ. ನಿಮ್ಮ ಮೂವಿಯಲ್ಲಿ ಯಾವಾಗಲೂ ಸೋಂಬೇರಿತನ ತೋರಿಸ್ತಿರಲ್ಲ, ಯಾಕೆ? ನಾನು ತುಂಬಾ ಸೋಮಾರಿ, ಅದಕ್ಕೆ. ನಿಮ್ ಗರ್ಲ್ ಫ್ರೆಂಡ್ ಯಾರು, ಅಟ್ಲೀಸ್ಟ್ ಬಾಯ್ ಫ್ರೆಂಡ್ಸ್ ಆದ್ರೂ ಹುಡುಕ್ತಾ ಇದ್ದೀನಿ, ಯಾರಾದ್ರೂ ಸಿಗ್ತೀರಾ ಅಂತ. ರಾಧಿಕಾ ಪಂಡಿತ್ ನಿಮಗೆ ನಿಮ್ ಬಾಯ್ ಫ್ರೆಂಡ್ಸ್? ಹಂಗ ಹುಡುಗಿರ್ ಕಾಲೇಜ್, ನಾನು ಹುಡುಗನ ಕಾಲೇಜ್. ಅಲ್ಲಿ ಒಂದಿಷ್ಟು ನುಗ್ಗಾಟಗಳ ಜೊತೆ ಡ್ರಾಮಾ ಟೀಮು ಹೆಣ್ಣಾಯ್ಕಳು ಜೊತೆ ನಕ್ಕು ನಲಿತು. ಕಾಲೇಜ್ ಹುಡುಗಿರ್ ಪಾಲ್ಗಂತೂ ಅಂದು ಆಕಾಶ ಇಷ್ಟೇ ಯಾಕಿದೆಯೋ ಅನ್ನೋಷ್ಟು ಸಂತೋಷ ಸಂಭ್ರಮ. ಒಂದಷ್ಟು ಹೊತ್ತು ಇಡೀ ಕಾಲೇಜು ಡ್ರಾಮಾ ಸ್ಟೇಜ್ ಆಗ್ಬಿಟ್ಟಿತ್ತು. ಹುಡುಗಿರ್ ಬಣ್ಣ ಹಚ್ಚಿದೇನೆ ನಾಟಕ ಆಡೋಕ್ ಶುರು ಮಾಡಿದ್ರು. ಓದ್ಲಾನೆ ಹಿತವಚನ ಆಗೋಯ್ತು. ಹೀಗೆ ಕಾಲೇಜು ಹಾಸ್ಟೆಲ್ ಗೇಟ್ ಇಂದ ಹೊರಬರೋಷ್ಟರಲ್ಲಿ ಡ್ರಾಮಾ ಟೀಮು ಬೆವರಿಂದ ಬೆಂದ್ ಹೋಯ್ತು ರೀ. ಆದ್ರೆ ಹುಡುಗಿರ್ ಹುಮ್ಮಸ್ ಮಾತ್ರ ಡಬಲ್ ಆಗೋಯ್ತು. ಟಿ ಹತ್ತು ಕೂರೋಷ್ಟರಲ್ಲಿ ಡ್ರಾಮಾ ಟೀಮು ಸಿಸ್ಟಮೇ ಸರಿ ಇಲ್ಲ ಚೊಂಬೇಶ್ವರ ಅನ್ನೋಕ್ ಶುರು ಮಾಡ್ಬಿಡ್ತು. ಅಲ್ಲಿಂದ ಟಿ ಏರಿ ಕೂತ ನಮ್ಮ ತುಂಡೈಕ್ಳು ತಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಹೋದ್ರು. ನಮ್ಮ ಭಟ್ರು ಕೂಡ ತಮ್ಮ ತುಂಡೈಕ್ಲ ಹಳೆ ನೆನಪುಗಳನ್ನ ಕೆದಕ್ತಾ ಹೋದ್ರು. ಅಲ್ಲಿ ಏನೇನೆಲ್ಲ ಮಾತುಕತೆ ಆಯ್ತು ಅಂತ ನೋಡೋದಕ್ಕೂ ಮುಂಚೆ ನಮ್ಮ ಹತ್ರ ಇನ್ನೊಂದಷ್ಟು ಮೇಕಿಂಗ್ ವಿಜುವಲ್ಸ್ ಇದೆಯಪ್ಪ, ನೋಡ್ಕೊಂಬನ್ನಿ. ಅಲ್ಲಿವರೆಗೂ ನಾನು ಕೂಡ ಮೇಕಪ್ ಟಚ್ ಮಾಡ್ಕೋಬೇಕು ತಾನೇ. ಬಿಲ್ಡಿಂಗ್ ಆಗ್ತದೆ ನೋಡು ರೆಡಿ. ಓಕೆ ನಿಂತು ಗುರಿಯಿಟ್ಟು ಕಾಲಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗೊಳವ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ ತಡ ಮಾಡದೆ ಸಣ್ಣ ಮುತ್ತಿಡ್ಲ ಇದು ಯಾವ್ದು ಹೇಳ್ದೇನೆ ಮುಚ್ಚಿಡ್ಲ. ಬರ್ತವೆ ಇಲ್ಲಿ ಹುಡುಗರು ಮಾಡ್ತಾರೆ. ಇವ್ರು ಕಾರು ಅಂದ್ರೆ ಅದೇ ರೋಡು
ಮಕ್ಕಳಿಗೆ ಬಯೋಡಾಟ ಬೇರೆ ಕೇಳು ಯೌವನದ ಹೊಳೆಯಲ್ಲಿ ಹಳೆ ಬೋಟು ಓಡಿ ಒಂಚೂರು ದೂರ ಓಡಿ ಒಂದಿಷ್ಟು ಓಡಿ ರೆಡಿ ಅಲ್ಲೇ ನಿಲ್ಸು ರೆಡಿ ರೆಡಿ ತಿರ್ಗೊಂದು ನೋಡಿ ಗರ್ರಂತ ತೊಪ್ಪಿತ್ತಿಗೆ ಟಿಟಿಯಲ್ಲಿ ಡ್ರಾಮಾ ಹುಡುಗರ ಮಾತಿನ ಚಕಮಕಿ ಮುಂದುವರಿತು. ಅದರ ಸೈಡ್ ಎಫೆಕ್ಟ್ ಹೀಗಿತ್ತು. ಈಗ ಅಂತೂ ಇಂತೂ ಹೆಣ್ಮಕ್ಳಿಂದ ತಪ್ಸ್ಕೊಂಡ್ ಬಂದೆ ನೀನು. ನಿನ್ನ ಸೌಂದರ್ಯದ ಗುಟ್ಟೇನಾ? ಯಾರೋ ಕೇಳಿದ್ರಲ್ಲ ಅಲ್ಲಿ, ಹಾಗೆ ನಮ್ಮ ಅಪ್ಪ ಅಮ್ಮನ ಕೇಳಬೇಕು ಅಂದೆ. ಸರ್ ಏನಿಲ್ಲ ಸರ್, ಲೈಫ್ ಬಾಯ್ ಸೋಲ್ ಕರೆಕ್ಟ್. ಸೀರಿಯಸ್ ಆಗಿ ಹೇಳ್ತಾರೆ. ಚಂದ್ರಿಕಾ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಚಂದ್ರಿಕಾ ನಮ್ಮ ಬ್ರಾಂಡ್ ಸರ್. ಈಗ ಯಾವ್ದಾದ್ರು ಬಾಯ್ಸ್ ಹಾಸ್ಟೆಲಿಗೋ ಬಾಯ್ಸ್ ಕಾಲೇಜ್ಗೆ ಹೋಗಿ ಪಂಡಿತರನ್ನ ಬಿಟ್ಟು ಹಂಗೆ ಹೋಗ್ಬಿಡೋಣ? ಹೌದು ಸರ್, ಯಾವಾಗ್ಲೂ ಮೋಸ ಮಾಡ್ತೀರಾ ನೀವು. ಓನ್ಲಿ ಗರ್ಲ್ಸ್ ಕಾಲೇಜ್ ಕರ್ಕೊಂಡು ಹೋಗ್ತೀರಾ. ಹೌದು, ಅದು ಹೆಣ್ಮಕ್ಳಿಗೆ ಮೊದಲೇ ಆಗಲ್ಲ. ಇಲ್ಲ ಇಲ್ಲ, ಐ ವಾಂಟ್ ಸೇ ದಟ್. ಇಲ್ಲ ಪಾಪ ಚೆನ್ನಾಗಿ ಮಾತಾಡ್ಸಲ್ಲ. ಹೌದು, ತುಂಬಾ ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡ್ಸಿದ್ರು. ಅಂಡ್ ನನ್ನನ್ ಎತ್ಕೊಳ್ಳೋ ಬದಲು ನೀವು ಯಶ್ನ ಎತ್ಕೋಬೇಕು. ನಾನು ಯಶ್ನೇ ಅಂತಲೇ ಹೇಳಿದ್ದು. ಹೌದಾ? ಅವ್ರು ತಪ್ಪು ತಿಳ್ಕೊಂಡು ಒಳ್ಳೆ ಕೆಲಸ ಹೋಗ್ಬಿಡ್ತಿದ್ರು. ನಾವು ಹಾಸ್ಟೆಲ್ ಹುಡುಕ್ಬೇಕಾಗಿತ್ತಿಲ್ಲ, ಮೂಳೆಗಳು ಅಂತ. ಮೂಳೆ ಎಲ್ಲ ಕಣೋ, ಶರ್ಟ್ ಪೀಸು, ಜಾಕೆಟು. ಆಕ್ಚುಲಿ ಸರ್ ಒಂದು ಖುಷಿ ಏನಂದ್ರೆ ಕಾಲೇಜ್ಗಳಿಗೆ ಹೋಗೋದಕ್ಕೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿರ್ತಾರೆ ಅಂದರೆ ನಮ್ಮ ಸಾಂಗ್ ಆಗಲೇ ಹಾಡ್ತಾ ಇದ್ದಾರೆ. ನನಗೆ ನಾವು ಕಾಲೇಜಲ್ಲಿ ಇದ್ದಾಗಲೂ ಅಷ್ಟೇ ಪಾಠಕ್ಕಿಂತ ಹೆಚ್ಚಾಗಿ ಸಿನಿಮಾ ಹಾಡುಗಳು, ಸಿನಿಮಾ ಲಿರಿಕ್ಸ್ಗಳನ್ನ ಕೇಳಿದ್ರೆ ಬೇಕಾದ್ರೆ ಪದ್ಯ ಥರ ಬರೆದ್ಬಿಡ್ತಿದ್ವಿ. ಸೊ ಈ ಥರ ನೀವು ಜನ್ರೇಷನ್ನೇ ಹಾಡು ಮಾಡ್ತಿದ್ರಲ್ಲ. ನಾನು ತುಂಬ ಒಳ್ಳೆ ಅನ್ಕೋಣ. ಹೌದೌದು. ನಮಗೇನಪ್ಪ ಅಂದರೆ ಕಾಲೇಜ್ ಮಕ್ಕಳು ಚಿತ್ರಮಂದಿರಕ್ಕೆ ಬರೋರೇ ಅವರು, ಕ್ಯೂ ನಿಲ್ಲೋರು. ಈಗ ನನ್ನ ತಂದೆ ತಾಯಿ ವಯಸ್ಸಿನವರು, ನಿನ್ನ ತಂದೆ ತಾಯಿ ವಯಸ್ಸಿನವರು ಮೊದಲು ಬರಲ್ಲ. ನೀನು ಸಿನಿಮಾ ನೋಡಿ ನಿನ್ನ ತಂದೆ ತಾಯಿ ಕರ್ಕೊಂಬರ್ಬೇಕು, ಇಲ್ಲ ನಿನ್ನ ಅಕ್ಕ ತಮ್ಮ ಯಾರಿಗಾರು ಹೇಳಿದ್ರೆ ಅಲ್ಲಿಂದ ಬರ್ತಾರೆ. ಆದ್ದರಿಂದ ನಾವು ಕಾಲೇಜುಗಳಿಗೆ ಹೋಗೋದು ಮತ್ತು ಕಾಲೇಜು ಮಕ್ಕಳನ್ನೇ ಟಾರ್ಗೆಟ್ ಮಾಡೋದು ಮೊದಲಿಂದ ನಡೆದು ಬಂದಂಥ ಒಂದು ಪರಂಪರೆ. ಸಿನಿಮಾದವ್ರ ಅಕ್ಷಯ ಪಾತ್ರ ಇರೋದೇ ಕಾಲೇಜ್ ಗೇಟಲ್ಲಿ. ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ಮೊದಲೆಲ್ಲ ನಾವು ಲೇಡೀಸ್ ಹಾಸ್ಟೆಲು, ಲೇಡೀಸ್ ಕಾಲೇಜ್ಗೆ ಹೋದರೆ ಓಡಿಸ್ತಾ ಇದ್ರು ಸರ್. ಇವಾಗ ಒಳಗೆ ಎಷ್ಟು ಚೆನ್ನಾಗಿ ಕರೆದು ಸನ್ಮಾನ ಮಾಡಿ ಅಂದರೆ ಹೆಚ್ಚು ಕಮ್ಮಿ ತುಂಬ ಅಷ್ಟು ಪ್ರೀತಿಯಿಂದ ಮಾತಾಡೋದು. ಥ್ಯಾಂಕ್ಸ್ ಟು ಯು ಸರ್. ಆಯಿತು ಬಿಡಪ್ಪ. ಈ ಪಂಡಿತರೆ, ನಿಮಗೆ ಈಗ ಯಾವ್ದಾರು ಒಂದು ಬಾಯ್ಸ್ ಕಾಲೇಜಿಗೋ ಹಾಸ್ಟೆಲಿಗೋ ಕರ್ಕೊಂಡೋಗಿ ಅಲ್ಲಿ ಹಾಗೆ ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಏನು ಮಾಡ್ತೀರಿ? ನನಗೂ ಗೊತ್ತಿಲ್ಲ ಸರ್ ಏನಾಗುತ್ತೆ, ಏನಾಗಬಹುದು ಅಂತ. ಅದಕ್ಕೆ ನಾನು ಯಾವತ್ತೂ ಆ ಥರ, ನೀವು ಬರೀ ಹುಡುಗರನ್ನ ಕರ್ಕೊಂಡು ಹೋಗ್ತೀರಾ, ಹುಡುಗಿರನ್ನ ಕರ್ಕೊಂಡು ಹೋಗ್ಯವಲ್ಲ ಬಾಯ್ಸ್ ಕಾಲೇಜ್ ಆರ್ ಹಾಸ್ಟೆಲ್ಗೆ. ಹೋಗೋಣ ನೆಕ್ಸ್ಟು ನಮ್ಮನ್ನೆಲ್ಲ ದಂಡನಾಯಕರ ಥರ ಕರ್ಕೊಂಡೋಗೋರೆ ನೀವು ಬಾಯ್ಸ್ ಹಾಸ್ಟೆಲ್. ಇವ್ರು ಕಾಲು ಇಟ್ರು ಅಂದ್ರೆ ಅದೇ ರೋಡು. ಈ ನನ್ನ ಮಕ್ಕಳಿಗೆ ಬಯೋಡಾಟ ಬೇರೆ ಕೇಡು. ಯೌವನದ ಹೊಳೆಯಲ್ಲಿ ಹಳೆ ಬೋಟು, ಬೋಟಲ್ಲಿ 108 ಹಳೆ ತೂತು. ಬೆಳಗಾಗೆದ್ದು ಬೆಟ್ಟಕ್ಕೆ ಹರಿದಾರ ಕಟ್ಟಿ ಎಳೆದವ್ರೆ, ಓಡುತ್ತಿದ್ದ ಕಾಲಕ್ಕೆ ಕಾಲು ಅಡ್ಡ ಇಟ್ಟವ್ರೆ. ಸಿನ್ನು ತಿಂದ್ರು ತಾಲೆ ನೋಯ್ತವೆ, ಚಿಂತೆಲಿ ಊಟ ಬಿಟ್ರೆ ಗ್ಯಾಸು ಆಯ್ತವೆ.
ಅನಾಸಿನ್ನು ತಿಂದ್ರು ತಲೆ ನೋಯ್ತವೆ, ಚಿಂತೆಲಿ ಊಟ ಬಿಟ್ರೆ ಕ್ಯಾಶು ಆಯ್ತವೆ. ವೆಲ್ಕಮ್ ಟು ಕಾಲೇಜ್ ಗೇಟ್ ಅಲ್ಲಿ ಡ್ರಾಮಾ ಗ್ಯಾಂಗು ವಿಶೇಷ ಕಾರ್ಯಕ್ರಮ. ಸಾವಸ ಮೂರೊತ್ತು ಉಪವಾಸ. ಕಾಲೇಜು ಶಾಶ್ವತ. ಈಗ ನವಯುವಕರಾಗಿ ಕಾಲೇಜಲ್ಲಿ ಒದೆ ತಿಂದು ನೋಡಿರೋ ಸಿನಿಮಾ ಬಗ್ಗೆ ಮಾತಾಡಪ್ಪ ನೀನು. ಸರ್ ಒದೆ ಅಂತೂ ತಿಂದಿಲ್ಲ, ಆದರೆ ಸಿನಿಮಾಗಳು ತುಂಬ ನೋಡಿದ್ದೀವಿ. ಹೋಗ್ಲಿ, ನಿಮ್ಮ ಮೇಷ್ಟ್ರೆಲ್ಲ ನೆಟ್ಗವ್ರೇನೋ? ಸರ್ ತುಂಬ ಒಳ್ಳೆ ಮೇಷ್ಟ್ರು ಸರ್ ಎಲ್ಲರೂ. ಅವರು ಎಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ನನಗೆ ಪಾಠ ಹೇಳೋದಕ್ಕೆ ವಿದ್ಯಾದಾನ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳಬೇಕು. ನೀವು ಒಂದ್ಸಲ ನಮ್ಮ ಸ್ಕೂಲಿಗೆ ಬರಬೇಕು. ನನಗೆ ಮರ್ತೋಗಿದೆ ಅಂಥ ಇನ್ಸಿಡೆಂಟ್ಗಳೆಲ್ಲ ಅವ್ರಿಗೆ ನೆನಪಿದೆ. ತುಂಬ ಪ್ರೀತಿಯಿಂದ ಪಾಠ ಹೇಳಿದ್ದಾರೆ ಸರ್. ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ಒಳ್ಳೆ ವಿದ್ಯಾರ್ಥಿಯಾಗಿದೆ ಸರ್. ಆಯ್ತಪ್ಪ, ನಂಬ್ತೀವಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಯಾರು ನಂಬಲ್ಲ. ನಾನು ಎಷ್ಟು ತರಲೆ ಮಾಡ್ತಿದ್ನೋ, ಎಷ್ಟು ಕ್ಲಾಸ್ ಬಂಕ್ ಎಲ್ಲ ಮಾಡ್ತಿದ್ನೋ, ಜೊತೆಗೆ ಚೆನ್ನಾಗಿ ಓದ್ತಾ ಇದ್ದೆ. ನಿಮ್ಗೆ ಅನ್ಸಲ್ಲ ಸರ್ ಈಗ ನಾನು ಒಳ್ಳೆ ವಿದ್ಯಾರ್ಥಿ ಅಂತ? ನಿಮ್ಮ ಹತ್ರ ಯಾಕೆ ಮಾಡಬೇಕು? ಯಾವ ಆ್ಯಂಗಲಲ್ಲಿ ಕೇಳಬೇಕು? ನಾವು ಡೈರೆಕ್ಟ್ರು ಆ್ಯಂಗಲಲ್ಲೇ ನೋಡೋದು. ಈ ಒಳ್ಳೆ ವಿದ್ಯಾರ್ಥಿ ಅಂತ ನಾವು ಹೇಳಿದ್ವಲ್ಲ. ಆಯಿತು, ನೀನು ಒಳ್ಳೆ ವಿದ್ಯಾರ್ಥಿ ಏನಪ್ಪ? ನಾನು ತಕ್ಕಮಟ್ಟಿಗೆ ಪರವಾಗಿಲ್ಲ ಸರ್. ತೆಂಗಿನಕಾಯಿ ಎಲ್ಲ ಕತ್ ಮಾಡ್ಬಿಟ್ಟು ಪಿಕ್ಚರ್ ಹೋಗ್ತಿದ್ದೆ. 165 ದಿವಸದಲ್ಲಿ ಒಂದು 150 ದಿವಸ ಸ್ಕೂಲ್ ಹೋಗ್ತಿದೆ, 150 ದಿವಸ ಚಕ್ಕರ್ ಆಗ್ತಿದೆ. ತೆಂಗಿನಕಾಯಿ ಅಂಗಡಿ ಬೇರೆಯವ್ರದ ಮೇಷ್ಟ್ರದ ಸರ್? ನಮ್ಮ ಮಾಡಿದೆ ಬೇರೆಯವ್ರದೆಲ್ಲ ಕದಿತಿದ್ರು, ನಮ್ಮದೇ ನಾವು ಕತ್ ಮಾಡ್ಬಿಟ್ಟು ಪಿಕ್ಚರ್ ಹೋಗ್ತಿದ್ವಿ. ಬೇರೆಯವ್ರದೆಲ್ಲ ಕದ್ರೆ ಹೊಡಿತಾರೆ. ಮೇಷ್ಟ್ರೆಲ್ಲ ಚೆನ್ನಾಗವ್ರ? ಮೇಷ್ಟ್ರೆಲ್ಲ ಭಾಳ ಚೆನ್ನಾಗವ್ರು ಸರ್. ಲಾಸ್ಟ್ ಟೈಮ್ ಸಿಕ್ತಾಗ ಕೇಳಿದ್ರು ನನ್ನ ಮಗ ಒಬ್ಬ ಬಿಟ್ಬಿಟ್ಟು ಕರ್ಕೊಂಡು ಪಿಕ್ಚರ್ ಹಾಕೊಂಡ್ಬಿಡೋದು. ಅಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಬರೋದು ಬಿಡಿ ಅಂತ. Politics and cinema is lost resort for any scoundrel on this earth. ಸೊ ಆ ಒಂದು ಕಾರಣಕ್ಕೆ ನಾವೆಲ್ಲ ಸಿನಿಮಾ ಸೇರಿ ನಮ್ಮ ಕಾಲೇಜ್ ಬಗ್ಗೆ ನಾವೀಗ ಮಾತಾಡ್ಬಿಟ್ರೆ ಕ್ಯಾಮ್ರಾ ಬ್ಲಾಸ್ಟ್ ಆಗ್ಬಿಡ್ತಾವೆ, ಮತ್ತು ಜನ ಚಾನೆಲನ್ನು 3 ಸತಿ ಚೇಂಜ್ ಮಾಡ್ಬಿಡ್ತಾರೆ. ಪಂಡಿತರು ನಿಮ್ದೊಂದು ಕಾಲೇಜ್ ಬಗ್ಗೆ ಹೇಳ್ಬಿಡ್ರಿ. ನಾನು ಓದಿರೋದು ಆಲ್ ಗರ್ಲ್ಸ್ ಕಾಲೇಜ್ ಸರ್. ಅಂಡ್ ನಾವೇನು ಇವಾಗ ಬಾಯ್ಸ್ ಹಾಸ್ಟೆಲ್ ಇದ್ರಿ, ಬಾಯ್ಸ್ ಕಾಲೇಜಲ್ಲಿ ಓದಿದ್ರಿ ಅಂತ ಏನಾರ ಕೇಳಿದ್ವಾ? ಇಲ್ಲ, ನಾನು ಹೇಳೋ ರೀತಿ ಅಂದ್ರೆ ಯಾಕೆ ಅಂದ್ರೆ ನಾವೆಲ್ಲ ಒಳ್ಳೆಯವರು. ಸೊ ಈ ತರದ್ ಏನು ತರ್ಲೆ ಕೆಲಸ ಏನು ಮಾಡಿಲ್ಲ. ನೀವೇ ಕೆಟ್ಟವ್ರು ಅಂತ ಹೇಳಿದ್ರೆ ಯಾರು ನಂಬಲ್ಲ, ನೀವು ಒಳ್ಳೆಯವರೇ. ಈಗಲೂ ನಾನು ಇನ್ಫ್ಯಾಕ್ಟ್ ಕಾಲೇಜ್ಗೆ ಹೋದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ರಾಧಿಕಾ ಪಂಡಿತ್ ಸಚ್ ಅ ಸೈಲೆಂಟ್ ಗರ್ಲ್, ಎಷ್ಟು ಒಳ್ಳೆ ಸ್ಟೂಡೆಂಟ್, ಹೌ ಕಮ್ ಶಿ ಜಾಯಿನ್ ಫಿಲ್ಮ್ಸ್ ಅಂತ. ಅಂದ್ರೆ ಏನ್ ನೀವ್ ಹೇಳೋ ಅರ್ಥ ಏನ್ರಿ? ಯಾರು ಸರಿ ತಲೆ ಕೆಟ್ಟವರು ಸ್ಕ್ರಾಪ್ ಕೇಸ್ಗಳು ಮಾತ್ರ ಸಿನಿಮಾಗೆ ಬರ್ತಾರೆ ಅಂತನಾ? ಅಲ್ಲ, ಅದು ಕರೆಕ್ಟ್. ನೀವು ಹೇಳ್ತಿರೋದು ಸತ್ಯ. ಅವ್ರಿಗೆ ಆತರ ಫೀಲಿಂಗು, ಹೆಂಗಪ್ಪ ಇವಳು ಫಿಲ್ಮ್ ಇಂಡಸ್ಟ್ರಿ ಜಾಯಿನ್ ಆದ್ರು ಅಂತ. ಅದೇ ಜೊತೆಗೆ ಓದಿದ ಹುಡುಗರೆಲ್ಲ ಆರಾಮಾಗಿದ್ದಾರೋ? ಹುಡುಗಿರು ಎಲ್ಲ ಪಕ್ಕದ ಕಾಲೇಜ್ ಬಾಯ್ಸ್ ಹುಡುಗರ ಬಗ್ಗೆ ಕೇಳ್ತಾ ಇದ್ದೀನಿ. ಓ, ಪಕ್ಕದ ಕ್ರೈಸ್ಟ್ ಕಾಲೇಜ್. ಓಕೆ, ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಬಿಟ್ಟು ಕಾಪಾಡಲಿ. ಮತ್ತೆ ಮೇಷ್ಟೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಟೀಚರ್ಸ್ ಎಲ್ಲ ನನ್ಸಾ? ತುಂಬಾ ಒಳ್ಳೆಯವ್ರಿ ನೀವು. ಅದಕ್ಕೆ ಎಷ್ಟು ಒಳ್ಳೆತನ ಸರ್. ನಮ್ಮ ಟೀಚರ್ಸ್ ಎಲ್ಲ ಸೂಪರ್ ಸರ್. ಫುಲ್ ಮಾಸ್ ಹೀರೋಗಳೆಲ್ಲ ಸ್ವಲ್ಪ ಮಾತಾಡೋದು ಬೈಡ್ ಅಂದ್ಬಿಡೋರು ಎಲ್ರಿಗೂ. ನಮ್ಗೆ ಹೊಡೆಯೋದೆಲ್ಲ ಇಸ್ ಆಫೆನ್ಸ್. ಮುಟ್ಟೋದು ಕೇಳೋರು. ಒಂದು ಒಳ್ಳೆ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಸರ್. ನಮ್ಮ ಸ್ಕೂಲಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ತರಲೆ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಎಬ್ಸೋರು. ಒಬ್ಬರು ಸ್ವಾಮಿಗೌಡರು ಅಂತಿದ್ರು, ಮೊನ್ನೆ ರೇಗಿಸ್ತಾ ಇದ್ದೆ ಅವ್ರಿಗೆ ಸಿಕ್ಕಿದಾಗ. ಸ್ಕೂಲಲ್ಲಿ ನನಗೆ ಕರೆದು ಸನ್ಮಾನ ಮಾಡಬೇಕು ಸರ್ ನನಗೆ. ಅದಂಥ ಕಾಮಿಡಿ ಸೀನ್ ಇನ್ನೊಂದಿಲ್ಲ, ಹೇಳ್ತೀನಿ ಕೇಳಿ. ನನಗೆ ಭಾಳ ಖುಷಿ ಆಯಿತು. ಆದರೆ ಹೇಗಾಯ್ತು ಅಂದರೆ, ನಾನು ಸ್ಕೂಲಲ್ಲಿ ಬ್ಯಾಂಡ್ ಲೀಡರ್ ಆಗಿದ್ದೆ. ಇತ್ತೀಚೆಗೆ ನನ್ನ ಸ್ಕೂಲಿಗೆ ಕರೆದು ಸನ್ಮಾನ ಮಾಡಿದ್ರು. ಹೋದ ತಕ್ಷಣ ಬ್ಯಾಂಡ್ ಇದರಲ್ಲಿ ವೆಲ್ಕಮ್ ಮಾಡಿಬಿಟ್ರು ಸರ್. ನನಗೆ ಒಂದು ರೌಂಡ್ ತಿರ್ಕೊಂಡು ಓಡೋಗ್ಬಿಡೋಣ ವಾಪಸ್ ಅನ್ನಿಸ್ತಾ ಇತ್ತು. ಬಟ್ ಪಾಪ ಎಲ್ಲ ಇನ್ನೂ ಮಕ್ಕಳು ಹುಡುಗರುಗಳಿದ್ದಾರೆ. ಅದೇ ಸ್ಕೂಲಲ್ಲಿ ಬಯಸ್ಕೊಂಡಿದ್ದೆ. ಸ್ಕೂಲ್ ಹುಡುಗರೆಲ್ಲ ಇದ್ದಾರೆ, ಇವ್ರುಗಳ ಮುಂದೆ ಬೇಡ ಪಾಪ ಅಂದ್ಬಿಟ್ಟು ನನಗೆ ಹೋದೆ. ಬ್ಯಾಂಡ್ ಶುರು ಆದ ತಕ್ಷಣ ಒಂದು ರೌಂಡ್ ಉಲ್ಟಾ ತಿರ್ಗಂಗೆ ಆಯಿತು ನನಗೆ. ಆಮೇಲೆ ಸೀರಿಯಸ್ ಆಗಿ ನಮ್ಮ ಟೀಚರ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸ್ಕೊಂಡು ಹೋದೆ ನಾನು ಸೀರಿಯಸ್. ಅವ್ರು ಸ್ವಾಮಿಗೌಡರು ಅಂತಿದ್ರು. ಅವ್ರೇನಾದ್ರು ನಾವು ಗಲಾಟೆ ಮಾಡಿದ ತಕ್ಷಣ ಅವ್ರು ಕೇಳ್ತಿದ್ದೆ, ಒಂದು ನಿಲ್ಸೋರು, ಯಾವ ಏರಿಯಾ ಅನ್ನೋರು. ಯಾರಾದರೂ ಕುವೆಂಪು ನಗರ್, ಸರಸ್ವತಿಪುರಂ, ಜಯಲಕ್ಷ್ಮೀಪುರಂ ಅಂತೆಲ್ಲ ಅಂದರೆ ಇನ್ನೊಂದ್ಸಲ ಮಾಡಬಾರ್ದು ಅಂದ್ಬಿಟ್ಟು ಕೂರಿಸೋರು. ಯಾರಾದರೂ ಪಡವರಳ್ಳಿ, ಒಂಟಿಕೊಪ್ಲು, ಕುಂಬಾರಕೊಪ್ಲು, ಮಂಚಗೌಡನ ಕೊಪ್ಲು, ಕನ್ಯಾಗೌಡನ ಕೊಪ್ಲು ವೈಡ್ ಅಂತ ಬಿಡೋರು ಸರ್. ಈ ಥರ ನಡೀಬೇಕಾದ್ರೆ ಒಂದಿನ ಹೊಸದಾಗಿ ಹೋಗಿದ್ವಿ. ಹೈಸ್ಕೂಲ್ಗೆ ಹೋದ ತಕ್ಷಣ ಇವ್ರ ಬಗ್ಗೆ ಸ್ವಲ್ಪ ತುಂಬ ಕೇಳಿದ್ವಿ. ನಾವೆಲ್ಲರೂ ಲೈನಿಗೆ ಕೂತಿದ್ವಿ, ನನ್ನ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡಿ ಸಿಕ್ಕಾಕೊಂಡ್ಬಿಟ್ವಿ ಏನೋ ತರಲೆ ಮಾಡಿ. ಅವಾಗ ಎಲ್ಲರೂ ನಿಲ್ಲಿಸಿದ್ರು. ಫಸ್ಟ್ ಒಬ್ಬನಿಗೆ ಕೇಳಿದ್ರು,
ನನ್ನ ಕೇಳಿದ್ರು ನಾನು ಪಡವಾರಲ್ಲಿ ಅಂದೆ. ಅವರು ಭಯ ಅಂತ ಒಂದು ಬಿಟ್ಟರು. ಡಸ್ಟ್ರಲ್ಲಿ ಹೊಡೆಯೋರು ಹೈಸ್ಕೂಲಲ್ಲಿ. ಇವೇನು ಹೈಸ್ಕೂಲಿಗೆ ಬಂದರೂ ಹೊಡಿತಾರಲ್ಲಪ್ಪ, ನಾವು ಲುಕ್ ಎಲ್ಲ ಕೊಟ್ಕೊಂಡು ಸಾರ್ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇನ್ನೊಬ್ಬ ನನ್ನ ಫ್ರೆಂಡ್ ಹೊಡೆದ. ಲಾಸ್ಟಲ್ಲಿ ಒಬ್ಬ ಅರ್ಜುನ್ ಅಂತ ನನ್ನ ಫ್ರೆಂಡ್ ಇದ್ದ. ಅವ್ನಿಗೆ ಏನಾಗೋಯ್ತು ಅಂದರೆ ಪಡವಾರಲ್ಲಿ ಅಂದ ತಕ್ಷಣ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗೋಯ್ತು ಅವನಿಗೆ. ನಮ್ಮ ಏರಿಯಾ ಕಾರ್ನರ್ ಬಾರ್ಡರಲ್ಲಿ ಒಂದು ಬ್ಯಾಂಕ್ ಇತ್ತು. ಅದರಿಂದ ಆ ಕಡೆ ಹೋದರೆ ಅದು ಜಯಲಕ್ಷ್ಮೀಪುರಂ ಅಂತ. ಇವನಿಗೆ ಜಯಲಕ್ಷ್ಮೀಪುರಂ ಅಂತ ಹೇಳಬೇಕು ಅನ್ನೋದು ಅಂದ್ಕೊಂಡಿದ್ದೇನೋ ಮೈಂಡಲ್ಲಿ ಹೇಳೋಕ್ಕೆ ಗೊತ್ತಾಗಿಲ್ಲ ಅವನಿಗೆ. ನರ್ವಸ್ ಆಗಿಬಿಟ್ಟು ಯಾವ ಏರಿಯಾನೋ ಅಂದರು. ಕೆನರಾ ಬ್ಯಾಂಕ್ ಸರ್, ಕೆನರಾ ಬ್ಯಾಂಕ್ ಸರ್. ಕೆನರಾ ಬ್ಯಾಂಕ್? ಯಾವ ಕೆನರಾ ಬ್ಯಾಂಕು? ಇಲ್ಲ ಸರ್, ಜಯಲಕ್ಷ್ಮೀಪುರಂ ಕಾರ್ನರ್ ರೋಡ್ ಪಡವಾರಲ್ಲಿ ಏನಿದೆ ಭೈ ಅಂದ್ಬಿಟ್ರು. ಅದು ನೆನೆಸ್ಕೊಂಡು ನಾವು ಯಾವಾಗಲೂ ನಗ್ತಾ ಇರ್ತೀವಿ. ಅವ್ನು ಸಿಕ್ಕರೆ ಸಾಕು, ಕೆನರಾ ಬ್ಯಾಂಕು ಬನ್ನಿ ಅಂತೀವಿ. ಸೊ ಈ ಥರದ್ದೆಲ್ಲ ತರಲೆಗಳು ನಮ್ಮ ಟೀಚರ್ಸ್ಗಳು ಹಾಗೆ ಮಾಸ್ ಹೀರೋಗಳು ಸರ್. ಊಟ ಮಾಡೋಣ. ಹೀಗೆ ಹಳೆ ನೆನಪಿನ ಬುತ್ತಿಗೆ ಬಣ್ಣ ಬಳಿತಾ ಹೋದ ತುಂಡೈಕ್ಳು ಹೊಟ್ಟೆ ಹಸಿವಿಗೆ ಬುದ್ಧಿ ಕಲ್ಸೋಕೆ ಅಂತ ಹೋಟೆಲ್ ಒಂದರ ಒಳಗ್ ನುಗ್ತು. ಏನ್ ಲವ್ವಾ? ಕ್ಲಾರಿಟಿ ಇಲ್ಲ ಸರ್. ಈ ಭೂಮಿಯನ್ನ ಮಣ್ಣನ್ ಚೆಂಡನ್ನ ಬಿಸಾಕ್ದವನು ಅವನು. ಬೇಕು ಅಂದ್ರೆ ತೇಲಿಸ್ತಾನೆ, ಬೇಡ ಅಂದ್ರೆ ಮುಳುಗಿಸ್ತಾನೆ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಒಂದಿಷ್ಟು ಬಿಟ್ಕೊಂಡು ಬಾಯಿಗೆ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೂಗಿದು ನವಯುವಕರ ಕರ್ತವ್ಯ ಕಲ. ಓತ್ಲಾ 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 ಆಸೆ ದುಃಖಕ್ಕೆ ಮೂಲ. 1000 ಮುತ್ತು ಕೊಡ್ತೀನಿ. ಕೊಲೆ ಮಾಡಿ ಹಲ್ಕಿಸಿದ್ದ ನಿಂತ್ಕೊಂಡಿದ್ಯಲ್ಲ, ಹೊಟ್ಟೆ ಕ್ರಿಮಿನಲ್ ನೀನು. ಬೇಡಕಲ್ಲ, ಏನೋ ಸ್ಮೆಲ್ ಬರ್ತದೆ, ಊರಿಗೆ ಹೋಗ್ಬಿಡ್ಲಾ? ಲವ್, ನನ್ನ ಜೊತೆ ಸೇರ್ಕೊಂಡು ನಾ ಕೂದಲು ಕೇಳಲ್ವೇನ್ಲ? ತುಂಡೈಕ್ಲ ಸಹವಾಸ, 3 ಹೊತ್ತು ಉಪವಾಸ. ಒಬ್ಬ ಟೀಕೆ ಎಂಟೇಸ, ಒಬ್ಬ ಕ್ವಾಟ್ಲೆ ಸತ್ತೀಸ. ಬ್ರೇಕ್ ಅಂದ್ರೆ ಕ್ಲಚ್ ಅಲ್ಲ, ಬ್ರೇಕ್ ಅಂದ್ರೆ ಗೇರ್ ಅಲ್ಲ, ಬ್ರೇಕ್ ಅಂದ್ರೆ ಬ್ರೇಕೇ ಕಣ್ರಿ. ಸೊ ಬ್ರೇಕ್ ಪ್ಲೀಸ್. ತುಂಡೈಕ್ಲ ಸಹವಾಸ, 3 ಹೊತ್ತು ಉಪವಾಸ. ಮ್ಯಾರೇಜ್ ಬ್ರೇಕ್ ಆದ್ರೆ ಹುಡುಗ ಹುಡುಗಿರ್ ಕಷ್ಟ. ತುಂಬಾ ಹೊತ್ತು ಬ್ರೇಕ್ ಕೊಟ್ರೆ ವೀಕ್ಷಕರಿಗೆ ಕಷ್ಟ. ಅದಕ್ಕೆ ಬೇಗ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬಂದಿದೀವಿ. ವೆಲ್ಕಮ್ ಟು ಕಾಲೇಜ್ ಗೇಟ್ ಅಲ್ಲಿ ಡ್ರಾಮಾ ಗ್ಯಾಂಗು. ಹೋಟೆಲ್ ನಲ್ಲಿ ಹೊಟ್ಟೆ ತುಂಬಾ ಊಟ ಆಯ್ತು. ಊಟ ಮಾಡಿದ ಟೀಮು ಮಾರ್ಗ ಮಧ್ಯೆ ಕಾಸ್ಮೆಟಿಕ್ ಸೇಲ್ಸ್ ಕಂಪನಿಯೊಂದರ ಹುಡುಗ ಹುಡುಗಿಯರ್ನ ಹಾಗೆ ಸುಮ್ನೆ ಮಾತಾಡಿಸ್ತು ಕಣ್ರಿ. ಯಶ್ ಬಾಪ. ಅಲ್ಲಿ ಯೋಗರಾಜ್ ಭಟ್ರು ಎಲ್ರಿಗೂ ಏನ್ ಸಂದೇಶ ಕೊಟ್ರು ಗೊತ್ತಾ? ಕೇಳಿ, ಕಿವಿನ ಸ್ವಲ್ಪ ಪಾವನ ಮಾಡ್ಕೊಳ್ಳಿ. ನಾನೊಂದು ವಾರದಿಂದ ಸ್ನಾನ ಮಾಡಕ್ ಶುರು ಮಾಡಿದ್ದೀನಿ. ಎಲ್ಲರೂ ಸ್ನಾನ ಮಾಡಿದ್ದೀನ, ಆರೋಗ್ಯಕ್ಕೆ ಒಳ್ಳೇದು ಅನ್ಬೋದು. ಮೇಕಿಂಗು ಇನ್ನೊಂದಷ್ಟಿದೆ, ಅದನ್ನು ನೋಡ್ಕೊಂಡ್ ಬನ್ನಿ. ಮಾತಾಡೋ ಬೆಂತೀನಿ ನನ್ ಮಗನೇ. ಬಾ ಅಂತ ಕರ್ದಿಲ್ಲ, ಬಂದಿದ್ದೀನಿ ಬಾ. ನಿಮ್ಮ ಅಕ್ಕ ಬಂದವಳು ಸಾಕ್ಷಿಗೆ. ಈ ಕಥೆನೆಲ್ಲ ನಿಮ್ಮ ಅಕ್ಕನ್ ತಾವ್ ಹೇಳು. ಇಲ್ಲಮ್ಮ, ನಾನು ಕುಡ್ದಿಲ್ಲಮ್ಮ. ನಮ್ಮಮ್ಮ ಯಾರು ನಂಬಲ್ಲ ಅಂತಿರಲ್ಲಪ್ಪ. ಆಗೋಯ್ತು, ಇನ್ಮೇಲೆ ಓವರ್ರೈಟಿಂಗ್. ನಾನು ಹಿಂಗೆ ಮಾಡಿದವನ್ನ ಬಿಡಕ್ಕಿಲ್ಲಮ್ಮ. ಹುಡ್ಕಲ್ಲ ನಿನಗ್ಯಾಕೆ?
ಯೋಗರಾಜ್ ಭಟ್ ಸಿನಿಮಾ, ಜಯಣ ಸಿನಿಮಾ, ಹರಿಕೃಷ್ಣ ಅವ್ರ ಸಿನಿಮಾ ಅಂದರೆ ಗ್ರ್ಯಾಂಡ್ ಓಪನಿಂಗ್ ಇದ್ದೇ ಇರುತ್ತೆ. ಸೊ ಅದೇ ಓಪನಿಂಗ್ ನಾನು ಡ್ರಾಮಾ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಡ್ರಾಮಾ ಸಾಂಗ್ಸ್ ಈಗಾಗಲೇ ಹಿಟ್ ಆಗಿದೆ, ರೇಡಿಯೋನಲ್ಲಿ ಪ್ರತಿ 5-5 ನಿಮಿಷಕ್ಕೂ ಕೇಳ್ತಿದ್ದಾರೆ ಎಲ್ಲರೂ, ಇಷ್ಟ ಆಗಿದೆ ಎಲ್ರಿಗೂ. ನೋಡೋಣ, ನಾನು ಆಡಿಯನ್ಸ್ ಥರನೇ ನಾನು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ನಾನೇನು ಪ್ರಾಮಿಸ್ ಆಗಲಿ ಅಥವಾ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದಾಗೇ ಇದೆ, ನೋಡಬೇಕು. ಡ್ರಾಮಾದಲ್ಲಿ ನಾನು ಬಂದುಬಿಟ್ಟು ಡೆಫ್ ಆ್ಯಂಡ್ ಡಮ್ ರೋಲ್ ಮಾಡ್ತಾಯಿದ್ದೀನಿ. ಮೂಕಿ ಹುಡುಗಿ, ಮಾತಿಲ್ಲ. ಭಟ್ರ ಸಿನಿಮಾ ಅಂದರೆ ಎಲ್ಲರೂ ಇಷ್ಟಿಷ್ಟು ಉದ್ದ ಡೈಲಾಗ್ಸ್ ಇರುತ್ತೆ, ಸಖತ್ ಮಾತಾಡ್ತಾಳೆ ಅಂತಿರುತ್ತೆ. ನನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಮಾತಿಗಿಂತ ಜಾಸ್ತಿ ನನ್ನ ಆ್ಯಕ್ಷನ್ಸ್ ಇದೆ. ನಂದು ಸತೀಶ್ ಕಾಂಬಿನೇಷನ್ ಸಿನಿಮಾ. ಸತೀಶ್ ಅವ್ರದ್ದು ತುಂಬ ಹ್ಯೂಮರಸ್ ರೋಲ್ ಅದರಲ್ಲಿ. ಸೊ ಹಾಗಾಗಿ ನಂದು ಸತೀಶ್ ಯಾವ್ಯಾವ ಸೀನಲ್ಲಿ ಬರ್ತೀವಿ ಎಲ್ಲ ಫುಲ್ ಕಾಮಿಡಿ ಆಗಿದೆ. ಅದು ಯಾವ್ದೋ ಒಂಟಿ ಹಕ್ಕಿ ಸದ್ದನ್ನ ಬೀಳುತ್ತಾ ಮಲ್ಕೊಂಡಿದ್ದೆ ಮಧ್ಯಾಹ್ನ. ಮೆಮೊರೇಬಲ್ ಅಂದರೆ ತುಂಬ ಇದೆ. ಸಖತ್ ಎಂಜಾಯ್ ಮಾಡಿದ್ದು ಅಂದರೆ ಡ್ರಾಮಾ ಟೈಟಲ್ ಸಾಂಗ್ ಶೂಟ್ಗೆ ಕುಂದಾಪುರ್ಗೆ ಹೋಗಿದ್ವಿ. ಆವಾಗ ಸಖತ್ತಾಗಿ ಸತೀಶ್ ಅವ್ರ ಕಾಲು ಎಳಿತಾ ಇದ್ವಿ ಎಲ್ಲರೂ. ಅದ್ಭುತ ಡಾನ್ಸರ್ ಅವರು. ಸೊ ಹಾಗಾಗಿ ಸಖತ್ ಕಾಲು ಎಳೆದಿದ್ವಿ. ಮಿಕ್ಕಿದೆಲ್ಲ ಮೂಮೆಂಟ್ಸ್ ಮೆಮೊರೇಬಲ್ ಆಗಿತ್ತು. ಸಿಂಧು ಲೋಕನಾಥ್ ಡ್ರಾಮಾ ಸಿನಿಮಾದಲ್ಲಿ ಮಾತು ಬಾರದ ಹುಡುಗಿಯ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ. ಭಟ್ರ ಸಿನಿಮಾದಲ್ಲಿ ಮೌನ ಗೀತೆ ಹಾಡೋದು ಹುಡುಗಾಟನೇನ್ರಿ? ಸಿಂಧು ಲೋಕನಾಥ್ಗೆ ಬ್ರೇಕ್ ಸಿಗಲೇಬೇಕು ತಾನೇ? ಅದೇನು ಅಂತ ಯೋಚನೆ ಮಾಡ್ತಾ ಇರಿ. ನಾನು ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ಸಾವಸ ಮೂರೊತ್ತು ಉಪವಾಸ, ಸಾವಸ ಮೂರೊತ್ತು ಉಪವಾಸ. ಮಂಡ್ಯದ ಗಂಡು ಅಂಬರೀಷ್ ಅವರ ಬೊಂಬೆ ಆಡ್ಸೋನು ಹಾಡು ತೋರಿಸ್ತೀನಿ, ಅದಂತೂ ಸಿಕ್ಕಾಪಟ್ಟೆ ಮಜವಾಗಿದೆ ರೀ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಒಂದು ಎಡಗಾಲು ಒಂದು ಬಲಗಾಲು, ಒಮ್ಮೆ ಅದು ಮುಂದೆ ಒಮ್ಮೆ ಇದು ಹಿಂದೆ. ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟೀಲು, ಯಾತಕ್ಕೆ ನೀ ಬಂದ ಹೇಳಲೇ ಒಮ್ಮೆ. ಪ್ರಪಂಚದಲ್ಲಿ ಮನುಷ್ಯ ತುಂಬ ಸಣ್ಣ ಸ್ವಾಮಿ, ಅವನಿರದೆ ಹೋದರೂ ತಿರುಗುತ್ತಪ್ಪ ಈ ಭೂಮಿ. ಕಾಲಾನೆ ನಮ್ಮ ಕೈಲಿಲ್ಲ, ನಾವೇನ್ ಮಾಡೋಣ? ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ
ಯಾಕೆ ಟೆನ್ಷನ್ನು ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಡ್ರಾಮಾ ತನಿನ ನಿನ ಹುಡುಗೀರ್ ಹಿತವಚನ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಪಟಾಕಿನ ಪಟಾಕಿ ತರನೇ ಹೊಡಿರಿ, ಕಾಯಿನ ಕಾಯಿ ತರನೇ ಹೊಡಿರಿ, ಸಿನಿಮಾನ ಸಿನಿಮಾ ತರನೇ ನೋಡ್ರಿ. ಸಂಡೇ ಆದ್ಮೇಲೆ ಮಂಡೇ ಬರ್ತದೆ. ಯು ಡೋಂಟ್ ವರಿ. ಓಕೆ, ಬಾಯ್ ಬಾಯ್, ಹ್ಯಾಪಿ ಜರ್ನಿ.